ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಪವಿತ್ರವಾದ, ಮಂಗಲಮಯವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ತತ್ವಬೋಧದ ಗ್ರಂಥಕರ್ತರಾದ ಭಗವತ್ಪಾದ ಆದಿಶಂಕರಾಚಾರ್ಯನು ಸ್ಮರಿಸುತ್ತಾ ತೈತ್ತರೀಯ ಉಪನಿಷತ್ತಿನ ಶಾಂತಿ ಮಂತ್ರದ ಪಠಣೆಯನ್ನು ಮಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲನೆಯದಾಗಿ ಸಾಧನ ಚತುಷ್ಟಯ ಸಂಪನ್ನ ಅರ್ಹತೆ ಇರುವಂತಹ ವಿದ್ಯಾರ್ಥಿ ಯಾರು, ಇದರ ಬಗ್ಗೆ ವರ್ಣನೆಯನ್ನು ಆದಿಶಂಕರಾಚಾರ್ಯರು ಕೊಡ್ತಾರೆ ಗುರುಗಳ ಮೂಲಕ. ಇದೆಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು. ಗುರು ಮತ್ತು ಶಿಷ್ಯರ ಮಧ್ಯೆ ನಡೆಯುವಂತಹ ಸಂಭಾಷಣೆ. ಗುರು ಹೇಳಿದ ಕೆಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಪ್ರತಿಯೊಂದು ಶಬ್ದ ಪದದ ಸಂಶಯವನ್ನ, ಈ ಪದ ಅಂದರೆ ಏನು ಅಂತ ಸಂಶಯವನ್ನ ವಿದ್ಯಾರ್ಥಿ ಮುಂದಿಡ್ತಾನೆ. ಅದಕ್ಕೆ ತಕ್ಕದಾದ ಉತ್ತರವನ್ನ ಅಥವಾ ಸಮಾಧಾನವನ್ನ ಗುರು ಕೊಡುವಂತಹ ಗ್ರಂಥ ಇದು. ಇಂತಹ ಪದಗಳನ್ನು ಎಲ್ಲ ಉಪನಿಷತ್ತುಗಳಲ್ಲೂ ಉಪಯೋಗಿಸಲಾಗುತ್ತದೆ. ಹಾಗಾಗಿ ಉಪನಿಷತ್ತನ್ನು ಕಲಿಯುವಾಗ ಮತ್ತೆ ಮತ್ತೆ ಈ ಪದಗಳ ಪ್ರಯೋಗ ಆದಾಗ ಹಾಗಂದ್ರೆ ಏನು ಅಂತೇಳಿ ಸಂಶಯ ಬಂದರೆ ಮತ್ತೆ ತತ್ವಬೋಧಕ್ಕೆ ಬಂದು ಇದು ಏನು ಅಂತ ನಾವು ಮತ್ತೆ ಮತ್ತೆ ತಿಳಿದುಕೊಳ್ಬೇಕಾಗತ್ತೆ. ಇಲ್ಲ ಅಂತೇಳಿ ಆದರೆ ಎಲ್ಲ ಸರಿಯಾಗಿ ಗೊತ್ತಿದೆ ಅಂತ ಆದರೆ ಮತ್ತೆ ಉಪನಿಷತ್ತನ್ನು ಕಲಿಯೋದು ಸ್ವಲ್ಪ ಸುಲಭವಾಗತ್ತೆ. ಸಾಧನ ಚತುಷ್ಟಯ ಸಂಪನ್ನ ಅಂದರೆ ಯಾರು, ಆ ಅರ್ಹತೆ ಇರುವಂತಹ ವಿದ್ಯಾರ್ಥಿ ಯಾರು, ಇದರ ಬಗ್ಗೆ ವರ್ಣನೆಯನ್ನು ಕೊಡ್ತಾರೆ. ಇದು ಎಲ್ಲವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು. ಹಾಗಾಗಿ ಮತ್ತೆ ಮತ್ತೆ ಮನನ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇದನ್ನು ಒಂದ್ಸಲ ಓದುವಾಗ ಅಥವಾ ಕೇಳುವಾಗ ಓಹೋ ಅರ್ಥ ಆಗತ್ತೆ ಅಂತ ಅನ್ಸತ್ತೆ. ಆಮೇಲೆ ಹಾಗಂದ್ರೆ ಏನು ಅಂತ ನಮಗೆ ನೆನಪಲ್ಲಿ ಬರೋಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಮನನ ಮಾಡ್ತಾ ಮಾಡ್ತಾ ಆದಷ್ಟು ನಮ್ಮ ಬಳಕೆಯಲ್ಲಿ ನಿಧಿಧ್ಯಾಸನದಲ್ಲಿ ಇರಬೇಕು. ಅದನ್ನು ನಾವು ನಮ್ಮ ನಿಜ ಜೀವನದಲ್ಲಿ ಪ್ರಯೋಗಕ್ಕೆ ತೆಗೆದುಕೊಂಡು ಬರುವಂಥದ್ದು. ಇದರಲ್ಲಿ ಆತ್ಮ ಅಂದರೆ ಏನು ಅಂತ ಹೇಳುವ ಪ್ರಶ್ನೆಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ ಗುರು. ಶರೀರತ್ರಯದಿಂದ ಬೇರೆಯಾಗಿರುವಂಥದ್ದು, ಅವಸ್ಥೆಗಳು 3 ಇದರಿಂದ ಬೇರೆಯಾಗಿರುವಂಥದ್ದು, ಪಂಚಕೋಶಗಳಿಂದ ಬೇರೆಯಾಗಿರುವಂಥದ್ದು ಆತ್ಮ, ಅತೀತವಾದದ್ದು. ಬೇರೆ ಅಂತ ಹೇಳಿದರೆ ಅದಕ್ಕಿಂತಲೂ ಮೀರಿ ಇರುವಂಥದ್ದು, ಅತೀತವಾದಂಥದ್ದು ಆತ್ಮ ಅಂತ ಹೇಳಿದರು. ಹಾಗಾದರೆ ಈ ಶರೀರತ್ರಯದಲ್ಲಿ ಏನೆಲ್ಲ ಇದೆ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರ ಅಂತ ಹೇಳಿದರು. ಸ್ಥೂಲ ಶರೀರ ಅಂದರೆ ಏನು ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಹೇಗೊಂದು ಆಫೀಸ್ ರೂಮ್ ಇರುತ್ತೋ ಸುಖ ಮತ್ತು ದುಃಖ ಇತ್ಯಾದಿ ಭೋಗಗಳನ್ನು ಅನುಭವಿಸೋದಕ್ಕೆ ಇರುವಂತಹ ಒಂದು ಜಾಗ ಮಾತ್ರ ಈ ಸ್ಥೂಲ ಶರೀರ. ಕಣ್ಣಿಗೆ ಕಾಣಸಿಗುವಂತಹ, ನಾವು ಇದೇ ನಾನು ಅಂತ ಅಂದ್ಕೊಂಡಿರ್ತೇವೆ, ಅದೇ ಸ್ಥೂಲ ಶರೀರ. ಒಂದು
4 ಗೋಡೆಗಳು ಇರುವಂತಹ ಒಂದು ಕೋಣೆ. ನಾವು ಮಾತ್ರ ನಮ್ಮನ್ನ ಇದೇ ಸ್ಥೂಲ ಶರೀರದ ಜೊತೆ ಗುರುತಿಸಿಕೊಳ್ಳುತ್ತೇವೆ. ನಾನು ಬೆಳ್ಳಗಿದ್ದೇನೆ, ಕಪ್ಪಗಿದ್ದೇನೆ, ಎತ್ತರಕ್ಕಿದ್ದೇನೆ, ದಪ್ಪಕ್ಕಿದ್ದೇನೆ. ಅಂದರೆ ನಾನು ಅಂದರೆ ಯಾರಲ್ಲಿ? ಆ ಸ್ಥೂಲ ಶರೀರ. ಆಮೇಲೆ ಸ್ಥೂಲ ಶರೀರವು ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿದೆ. ಸೂಕ್ಷ್ಮ ಶರೀರ ಅಂತೇಳಿದರೆ ಅದು ಕೂಡ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿರುವಂಥದ್ದು. ಇದರಲ್ಲಿ 17 ಅಂಶಗಳಿವೆ ಅಂತ ಹೇಳಿದರು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಹಾಗೆಯೇ ಮನಸ್ಸು ಮತ್ತು ಬುದ್ಧಿ. ಇದೆಲ್ಲವನ್ನು ಸೇರಿಸಿ 5 5 5 1 1 ಇದೆಲ್ಲವನ್ನು ಸೇರಿಸಿದರೆ ಮೊತ್ತ ನಮಗೆ 17 ಅಂಶಗಳಿರುವಂಥದ್ದು ಈ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಮನಸ್ಸು ಅಥವಾ ಅಂತಃಕರಣ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವೂ ಬೇಕು, ಬೇಡ ಅಂತಲ್ಲ. ಆದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥದ್ದು ಅದು ಮನಸ್ಸು, ಅಂತಃಕರಣ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಇದೆ. ಇದರಲ್ಲಿ 2 ಹೇಳಿದ್ದಾರೆ ಭಗವತ್ಪಾದರು. ನಾವು ನಮ್ಮ ಸ್ಮೃತಿಯಲ್ಲಿ ಯಾವುದನ್ನು ಇಟ್ಟುಕೊಳ್ಳುತ್ತೇವೆ ಅದನ್ನೇ ನಾವು ಮುಂದಕ್ಕೆ ನಮ್ಮ ಮುಂದಿನ ಜನ್ಮಕ್ಕೂ ಅದನ್ನೇ ತೆಗೆದುಕೊಂಡು ಹೋಗ್ತಾ ಇರುವ ಕಾರಣ ಅದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. ಅದಕ್ಕೆ ಮನಸ್ಸು ನಿರ್ಮಲವಾಗಿರಬೇಕು, ಸಂತೋಷವಾಗಿರಬೇಕು, ಪ್ರಸನ್ನವಾಗಿರಬೇಕು ಅಥವಾ ಶಾಂತವಾಗಿರಬೇಕು ಅಂತ ಹೇಳೋದು ಅದಕ್ಕೋಸ್ಕರ. ಹಾಗಿದ್ರೆ ಮತ್ತೆ ಮುಂದಿನ ಜನ್ಮವು ಅದೇ ಥರ ಪ್ರಸನ್ನವಾದ ಮನಸ್ಸು, ನಿರ್ಮಲವಾದ ಮನಸ್ಸು ಇರುತ್ತೆ. ಅದಕ್ಕೆ ನಾವು ಸಾಧನೆಯನ್ನು ಮಾಡಬೇಕು. ಸಹವೀರ್ಯಂ ಕರವಾವಹೈ. ನಮ್ಮ ಪ್ರಯತ್ನವನ್ನು ನಾವು ಹಾಕಬೇಕು. ಅದು ಅದರಷ್ಟಕ್ಕೆ ಬರೋದಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮಾಡಿ ಇದೇ ನನ್ನ ಮನಸ್ಸಿನಲ್ಲಿ ಇರಬೇಕು, ಇದು ನನಗೆ ಬೇಡ ಅಂತ ಇದ್ದರೆ ಅದರ ಬಗ್ಗೆ ಆಲೋಚನೆ ಮಾಡಬಾರ್ದು. ಯಾವುದು ಬೇಕು ಅಂತ ಇದೆಯೋ ಅದರ ಬಗ್ಗೆ ಮತ್ತೆ ಮತ್ತೆ ನಾವು ಆಲೋಚನೆಯನ್ನು ಮಾಡಿದರೆ ಅದು ನಮ್ಮ ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ. ನಾವು ಸಹಜವಾಗಿ ನೋಡಬೇಕು ಅಂತ ಇದ್ದರೆ ಯಾವುದೊಂದು ದುರ್ಘಟನೆ ನಡೆದ್ರೆ ಅದರ ಬಗ್ಗೆ ಮತ್ತೆ 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 ಆಲೋಚನೆ ಮಾಡ್ತೇವೆ. ಯಾರೋ ನಮಗೆ ಮೋಸ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಮತ್ತೆ ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಾದಾಗ ನಮ್ಮ ಮನಸ್ಸಿನಲ್ಲಿ ಏನು ಉಳ್ಕೊಳ್ಳುತ್ತೆ? ಆ ಕೆಟ್ಟ ಘಟನೆ ಅಥವಾ ಅವರು ಎಷ್ಟು ಕೆಟ್ಟವರು ಅಂತ ಹೇಳುವ ಇದೇ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತೆ. ಇದೇ ಭಾವನೆಗಳನ್ನು ಹೊತ್ತುಕೊಂಡು ಮತ್ತೆ ನಾವು ಜನ್ಮ ಪಡಿತೇವೆ. ಆ ಜನ್ಮದಲ್ಲಿಯೂ ಇದೇ ಭಾವನೆಗಳು ತಾನೇ ಇರುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ ಇದು. ಸೂಕ್ಷ್ಮ ಶರೀರದಲ್ಲಿರುವಂತಹ ಮನಸ್ಸು, ಬುದ್ಧಿ, ಸ್ಮೃತಿ ಇದೆಲ್ಲವೂ ಕೂಡ ಎಲ್ಲವೂ ಮುಖ್ಯವೇ. ಆದರೆ ಅದರಲ್ಲಿಯೂ ಮನಸ್ಸು, ಸ್ಮೃತಿ, ನಮ್ಮ ಬುದ್ಧಿ ಇದೆಲ್ಲ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಆಮೇಲೆ ಕಾರಣ ಶರೀರ, ಇದು 3ನೇದು. ಯಾರಿಗೂ ಕಣ್ಣಿಗೂ ಕಾಣೋದಿಲ್ಲ, ಒಂದು ಥರದಲ್ಲಿ ಅನುಭವಕ್ಕೂ ಸಿಗೋದಿಲ್ಲ. ಅಂದರೆ ಹೇಗೆ ಮಾವಿನ ಮರ ಅದರ ಒಂದು ಬೀಜದಿಂದ ಹುಟ್ಟಿ ಬರುತ್ತೋ ಹಾಗೆಯೇ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರವೂ ಕೂಡ ಬೀಜವಾಗಿ ಅವ್ಯಕ್ತ ರೂಪದಲ್ಲಿ ಈ ಕಾರಣ ಶರೀರದ ಒಳಗಡೆ ಇರುತ್ತೆ. ಕಾರಣ ಶರೀರ ಅಂತ ಹೇಳಿದರೆ ಅದರ ವರ್ಣನೆ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ ಅನಿರ್ವಾಚ್ಯ ಅಂತ ಹೇಳ್ತಾರೆ. ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಆದರೂ ಕೂಡ ನಮ್ಮಂತಹ ಅಜ್ಞಾನಿಗಳಿಗೆ ಅರ್ಥ ಆಗಬೇಕು ಅಂತ ಆದರೆ ಸ್ವಲ್ಪ ಅದರ ಹತ್ತಿರದ ಉದಾಹರಣೆಯನ್ನಾದರೂ ಕೊಡಬೇಕಾಗತ್ತೆ ಅಂತ ಆಲೋಚನೆ ಮಾಡಿ ಈ ಥರದ ವರ್ಣನೆಯನ್ನು ಕೊಟ್ಟಿದ್ದಾರೆ. ಅನಿರ್ವಾಚ್ಯ ಅಂತ ಫಸ್ಟೇ ಹೇಳಿಬಿಟ್ರು. ಅದನ್ನು ವರ್ಣನೆ ಮಾಡೋದು ಬಹಳ ಕಷ್ಟ ಅಥವಾ ಸಾಧ್ಯ ಇಲ್ಲ ವರ್ಣನೆ ಮಾಡೋದು ಅಂತ ಹೇಳೋದು. ಆದರೂ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಷ್ಟು ಪ್ರಯತ್ನವನ್ನು ಮಾಡಿರುವಾಗ ನಾವು ಪ್ರಯತ್ನವನ್ನು ಮಾಡಬೇಡವೇ? ಆಮೇಲೆ ಅವಿದ್ಯಾ ಅಂತ ಹೇಳಿದರು, ಅಜ್ಞಾನ ಅಂತ ಹೇಳಿದರು. ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಅಂತ ಹೇಳುವ 2 ಶರೀರಕ್ಕೆ ಕಾರಣ ಮಾತ್ರವಾಗಿರುವಂಥದ್ದು ಈ ಕಾರಣ ಶರೀರ. ಆಮೇಲೆ ನಿರ್ವಿಕಲ್ಪಕ ರೂಪಂ, ಅದಕ್ಕೆ ಯಾವ ವಿಕಲ್ಪವೂ ಇಲ್ಲ ಅಂತ ಹೇಳಿದರು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಆದರೂ ಕೂಡ ಅದರ ಹತ್ತಿರದ ಉದಾಹರಣೆ ಅಂತ ಹೇಳಿದರೆ ನಾವು ಗಾಢವಾದ ನಿದ್ರೆಯಲ್ಲಿದ್ದಾಗ ಹೇಗಿರ್ತೇವೆಯೋ, ಯಾವ ಥರದ ಒಂದು ಸಂತೋಷ ಇರುತ್ತೋ ನಮಗೆ, ಅದೇ ಥರದ ಸಂತೋಷದಲ್ಲಿ ಕಾರಣ ಶರೀರದಲ್ಲಿ ನಾವಿರ್ತೇವೆ ಅಂತ ನಾವು ತಿಳಿದುಕೊಂಡೆವು. ಆಮೇಲೆ 3 ಬಗೆಯ ಅವಸ್ಥೆಗಳು.
ಅವಸ್ಥಾತ್ರಯ ಕಿಮ್ ಅಂತ ಕೇಳಿದಾಗ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ ಹೇಳಿದರು. ಜಾಗ್ರತ ಅವಸ್ಥಾ ಅಂತ ಹೇಳಿದ್ರೆ ಏನು? ನಮಗೇನು ನಾವು ಎಚ್ಚರದಲ್ಲಿ ಇರ್ತೇವೆ ಅಂತ ಹೇಳೋದು ಜಾಗ್ರತ ಅವಸ್ಥಾ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ನಮ್ಮ ವೇದ ಅಥವಾ ನಮ್ಮ ಈ ಗ್ರಂಥಗಳು ಅದಕ್ಕೆ ಒಂದು ಉತ್ತಮವಾದ ಡೆಫಿನೇಷನನ್ನು ಕೊಡ್ತಿದ್ದಾರೆ. ಅದೇನು ಅಂತ ಹೇಳಿದರೆ, ಯಾವಾಗ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೆಲಸ ಮಾಡ್ತಾ ಇರುತ್ತೆ, ಅಂದರೆ ಶ್ರೋತ್ರಾದಿ ಜ್ಞಾನೇಂದ್ರಿಯೈ ಶಬ್ದಾದಿ ವಿಷಯೈಶ್ಚ ಜ್ಞಾಯತೆ ಇತಿ ಯಾಸ ಜಾಗ್ರತ ಅವಸ್ಥಾ. ಎಲ್ಲ ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಕೆಲಸ ಮಾಡ್ತಾ ಇರುತ್ತೆ. ಹಾಗಾದಾಗ ಪ್ರಪಂಚದ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತೇವೆ. ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ. ಈ ಸ್ಥಿತಿಯನ್ನು ಜಾಗ್ರತ ಅವಸ್ಥಾ ಅಂತ ಹೇಳಿದರು. ಇದಕ್ಕೆ ಸ್ಥೂಲ ಶರೀರ ಅಭಿಮಾನಿ ಆತ್ಮ ವಿಶ್ವ ಇತಿ ಉಚ್ಯತೆ. ಇದಕ್ಕೊಂದು ಹೆಸರನ್ನು ಕೊಟ್ಟಿದ್ದಾರೆ. ವಿಶ್ವ, ವಿಶ್ವರೂಪ, ಜಾಗರಣಿ, ಸ್ವಪಂತಿ, ತೈಜಸಾತ್ಮಿಕ, ಇದೇ ಪದಗಳನ್ನು ನಾವು ಲಲಿತಾ ಸಹಸ್ರನಾಮದ ವರ್ಣನೆಯಲ್ಲಿ ನೋಡಿದ್ದೇವೆ. ಎಚ್ಚರವಾಗಿರುವಂತಹ ಸ್ಥಿತಿಯಲ್ಲಿರುವಂತಹ ಆತ್ಮಕ್ಕೆ ಹೆಸರು ವಿಶ್ವ. ವಿಶ್ವ ಅಂತ ಹೇಳಿದರೆ ಸಂಪೂರ್ಣವಾಗಿರುವಂಥದ್ದು. ಇಲ್ಲಿ ಸಂಪೂರ್ಣ ಅಂತ ಹೇಳಿದರೆ ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎಲ್ಲವೂ ಇದೆ, ಎಲ್ಲವೂ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಇದಕ್ಕೆ ವಿಶ್ವ ಅಂತ ಹೆಸರು ಕೊಟ್ಟರು. ಆಮೇಲೆ ಎರಡನೇದಾದ ಸ್ವಪ್ನಾವಸ್ಥಾ ಕೇತಿಚೇತ್ ಅಂತ ಕೇಳಿದಾಗ ಉತ್ತರವನ್ನು ಹೇಳ್ತಿದ್ದಾರೆ. ಜಾಗ್ರತವಸ್ಥಾಯಾಂ ಯದ್ ದ್ರಷ್ಟಂ ಯತ್ ಶ್ರುತಂ ತಜ್ಜನಿತ ವಾಸನೆಯ ನಿದ್ರಾ ಸಮಯೇ ಯಹ ಪ್ರಪಂಚ ಪ್ರತೀಯತೆ. ಎಚ್ಚರದಲ್ಲಿದ್ದಾಗ ಯಾವುದೆಲ್ಲ ಕೇಳಿದ್ದೇವೆಯೋ, ಯಾವುದೆಲ್ಲ ನೋಡಿದ್ದೇವೆಯೋ, ಇದೆರಡೇ ಅಲ್ಲ, ಇನ್ನು ಬೇರೆ 3 ಜ್ಞಾನೇಂದ್ರಿಯಗಳ ಮೂಲಕವೂ ನಾವು ಪ್ರಪಂಚವನ್ನು ಗ್ರಹಿಸಿರ್ತೇವೆ. ಅದೆಲ್ಲವೂ ಏನಾಗಿದೆ? ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ರೆಕಾರ್ಡಿಂಗ್ ಆಗಿದೆ. ಎಲ್ಲವೂ ಕೂಡ ಬೇರೆ ಆಡಿಯೋ ವಿಡಿಯೋ ರೆಕಾರ್ಡರ್ ಅಂತ ಹೇಳ್ತೀವಿ ನಾವು. ಆಡಿಯೋ ರೆಕಾರ್ಡ್ ಆಗುತ್ತೆ, ಇಲ್ಲ ವಿಡಿಯೋ ರೆಕಾರ್ಡ್ ಆಗುತ್ತೆ, ಅಥವಾ ನಮ್ಮ ಮೊಬೈಲು ಕಂಪ್ಯೂಟರ್ಗಳಲ್ಲಿ ಆಡಿಯೋ ವಿಡಿಯೋ ಇದೆರಡು ಕೂಡ ರೆಕಾರ್ಡ್ ಆಗುತ್ತೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದು ಮಾತ್ರವೆಯಾ? ಎಲ್ಲ ಜ್ಞಾನೇಂದ್ರಿಯಗಳು, ಸ್ಪರ್ಶ, ಇದು ರಫ್ ಅಂದರೆ ಏನು, ಒಣ ಅಂದರೆ ಏನು, ಮೆತ್ತಗಿರುವ ಹಾಸಿಗೆ, ಆಹಾ ಕಂಡ ತಕ್ಷಣ ಗೊತ್ತಾಗತ್ತೆ, ಇದು ಗೊತ್ತಿದೆ ನನಗೆ ಮೆತ್ತಗೆ ಇದೆ. ಹೇಗೆ ಒಂದು ಸಲ ಅದರ ಗ್ರಹಿಸಿದೇವೋ, ಅದರ ಅನುಭವವನ್ನು ಪಡೆದೇವೆಯೋ, ಅದು ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ, ರೆಕಾರ್ಡ್ ಆಗಿಬಿಡತ್ತೆ. ಎಂಥ ಅದ್ಭುತವಾದ ಒಂದು ಉಪಕರಣ ನೋಡಿ ನಮ್ಮ ಈ ಶರೀರ ಅಂತ ಹೇಳೋದು. ಸ್ಥೂಲ ಶರೀರವೂ ಅಷ್ಟೇ, ಸೂಕ್ಷ್ಮ ಶರೀರವೂ ಅಷ್ಟೇ. ಹಾಗೆ ಇಲ್ಲಿ ಏನು ಹೇಳ್ತಿದ್ದಾರೆ? ಯಾವುದನ್ನೆಲ್ಲ ಜಾಗೃತ ಅವಸ್ಥೆಯಲ್ಲಿದ್ದಾಗ ಯಾವುದನ್ನೆಲ್ಲ ಕೇಳಿದ್ದೇವೆಯೋ, ನೋಡಿದ್ದೇವೆಯೋ, ಅಥವಾ ಬೇರೆ ಬೇರೆ ಇಂದ್ರಿಯಗಳಿಂದ ಯಾವುದನ್ನೆಲ್ಲ ನಾವು ಗ್ರಹಿಸಿದ್ದೇವೆಯೋ, ತಜ್ಜನಿತ ವಾಸನೆಯ, ಅದೆಲ್ಲವೂ ಇಲ್ಲಿ ವಾಸನ ಸಂಸ್ಕಾರ ಆಗಿ ಉಳಿದುಕೊಂಡಿರುತ್ತೆ. ಅದು ನಿದ್ರಾ ಸಮಯದಲ್ಲಿ, ಎಚ್ಚರದಲ್ಲಿದ್ದಾಗಲ್ಲ, ಮಲ್ಕೊಂಡಿದ್ದಾಗ, ನಿದ್ದೆ ಮಾಡಿದ್ದಾಗ ಪ್ರಪಂಚ ಪ್ರತೀಯತೆ, ಅದೇ ಪ್ರಪಂಚವನ್ನು ಮತ್ತೆ ಅನುಭವಿಸ್ತಾನೆ. ಪ್ರತೀಯತೆ ಅಂತ ಹೇಳಿದರೆ ಅನುಭವಿಸುವಂಥದ್ದು. ಆ ಪ್ರಪಂಚವನ್ನು ಅನುಭವಿಸುವಂಥದ್ದು ಲೋಕ ಅಲ್ಲಿ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದರೆ ಕಣ್ಣೆಲ್ಲ ಮುಚ್ಚಿರ್ತೇವೆ, ನಿದ್ದೆಯಲ್ಲಿ ಕಣ್ಣು ಮುಚ್ಚಿಕೊಂಡಿರ್ತೇವೆ, ಲೋಕ ಕಾಣೋದಿಲ್ಲ ನಮಗೆ. ಆದರೆ ಯಾವುದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿದ್ದೇವೆಯೋ ಆ ವಾಸನೆಗಳೆಲ್ಲ ಮತ್ತೆ ಹೊರಗಡೆ ಬಂದು ನಮಗೆ ಒಂದು ಸಿನಿಮಾವನ್ನು ತೋರಿಸ್ತಾ ಇರುತ್ತೆ. ಅಂದರೆ ಅದಕ್ಕೆ ಹೆಸರು ಸ್ವಪ್ನ. ಅದೇ ವಾಸನೆಗಳು ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ನಮಗೆ ನೆನಪಿಗೆ ಬಂದರೆ ಅದಕ್ಕೆ ಹೆಸರು ಸ್ಮರಣ ಶಕ್ತಿ. ಅದು ಮಲಗಿದ್ದಾಗ ಬಂದರೆ ಅದಕ್ಕೆ ಹೆಸರು ಕನಸು. ಅಷ್ಟೇ ವ್ಯತ್ಯಾಸ. ಅದೇ ವಾಸನೆಗಳಲ್ಲಿ ವ್ಯತ್ಯಾಸ ಏನೂ ಆಗೋದಿಲ್ಲ. ಅದೇ ವಾಸನೆಗಳು ಮತ್ತೆ 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 ಮತ್ತೆ. ಆದರೆ ಎಷ್ಟು ಜನ್ಮದಿಂದ ನಾವು ಅದನ್ನು ಸಂಗ್ರಹಿಸಿದ್ದೇವೋ ಗೊತ್ತಿಲ್ಲ. ನಾವು ಕಂಪ್ಯೂಟರ್ ಅಂತ ಹೇಳ್ತೀವಿ, ಈಗ ನಾವು ಏನು ಇಟ್ಟಿದ್ದೇವೋ ಅದನ್ನು ಮಾತ್ರ. ಇದು ನಮ್ಮ ಮನಸ್ಸು ಅಂತ ಹೇಳೋದು ಹಲವಾರು ಜನ್ಮಗಳು, ಎಷ್ಟು ಮಿಲಿಯ ಜನ್ಮಗಳನ್ನು ನಾವು ಎತ್ತಿದ್ದೇವೆಯೋ ಗೊತ್ತಿಲ್ಲ. ಅದೆಲ್ಲದರಿಂದಲೂ ಏನೇನು ಸಂಗ್ರಹಣೆ ಮಾಡಿದ್ದೇವೆಯೋ ಅದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಈಗ ಕೂಡ ಇದೆ. ಯಾಕೆ? ಹಿಂದಿನ ಜನ್ಮದ ಸೂಕ್ಷ್ಮ ಶರೀರವೇ ತಾನೇ ಈಗ ಬಂದಿರೋದು. ಅದಕ್ಕೋಸ್ಕರ ಸೂಕ್ಷ್ಮ ಶರೀರಕ್ಕೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು. ಕನಸು ಕಾಣುತ್ತೇವೆ. ಏನು ಕನಸು ಕಾಣ್ತೇವೆ? ಏನನ್ನು ನೋಡಿದ್ದೇವೆಯೋ, ಏನನ್ನು ಕೇಳಿದ್ದೇವೆಯೋ ಇಂಥದ್ದನ್ನೇ ನಾವು ಕನಸು ಕಾಣುತ್ತೇವೆ. ಅಥವಾ
ಯಾವ ಆಸೆಗಳಿತ್ತೋ ಕೋರಿಕೆಗಳಿತ್ತೋ ಅದು ತೀರದೇ ಇರುವಂತಹ ಕೋರಿಕೆಗಳನ್ನು ನಾವು ನಮ್ಮ ಕನಸಿನಲ್ಲಿ ತೀರಿಸಿಕೊಳ್ತೇವೆ. ಇನ್ನು ಕೆಲವೊಂದು ಸಲ ಭವಿಷ್ಯತ್ ಕಾಲದಲ್ಲಿ ಏನೇನಾಗತ್ತೋ ಅದು ಕೂಡ ಕಾಣಿಸುತ್ತೆ. ಅದು ಬಹಳ ವಿರಳ. ದಿನ ನಾವು ನೋಡುವ ಕನಸಿನಲ್ಲಿ ನಮಗೆ ಭವಿಷ್ಯದಲ್ಲಿ ಏನಾಗತ್ತೋ ಗೊತ್ತಾಗಲ್ಲ. ಯಾವತ್ತೋ ಒಂದೊಂದು ಸಲ ಬರ್ಬೋದು. ಯಾಕೆಂದರೆ ನಮಗೆ ಕೆಲವೊಂದು ಸಲ ಆಗುತ್ತೆ, ಈ ಘಟನೆಯನ್ನು ನಾನು ನೋಡಿದ್ದೇನೆ, ನಾನು ಇದೇ ಬಟ್ಟೆ ಉಟ್ಟುಕೊಂಡಿದ್ದೆ ಅಂತ ನಮಗೆ ಕೆಲವೊಂದು ಸಲ ಅನಿಸುತ್ತೆ. ಕನಸಿನಲ್ಲಿ ನೋಡಿರಬಹುದು ಈ ಥರದ್ದು, ಇಲ್ಲವೇ ಇಲ್ಲ ಅಂತಲ್ಲ. ಆದರೆ ಜ್ಞಾನಿಗಳಿಗೆ ಅದು ಮೊದಲೇ ತಿಳಿದಿರತ್ತೆ. ಯಾಕೆಂತ ಹೇಳಿದರೆ ಆ ಮನಸ್ಸನ್ನು ಅಷ್ಟು ಕೇಂದ್ರೀಕರಿಸಿಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅವರಿಗೆ. ನಾವು ಕೂಡ ಆ ಸಾಮರ್ಥ್ಯವನ್ನು ಬೆಳೆಸಿಕೊಂಡ್ರೆ ನಮಗೂ ನೋಡಬಹುದು ಭವಿಷ್ಯದಲ್ಲಿ ಏನಾಗತ್ತೆ. ನಮಗೆ ಮಾತ್ರ ಅಲ್ಲ, ಬೇರೆಯವ್ರಿಗೆ ಏನಾಗತ್ತೆ ಅಂತ ಕೂಡ ನಾವು ನೋಡಬಹುದು. ಆದರೆ ಅದು ನಮ್ಮ ಗುರಿ ಅಲ್ಲ, ಅದು ನಮ್ಮ ಲಕ್ಷ್ಯ ಅಲ್ಲ. ಅದು ಬಂದರೆ ಬರಲಿ, ಅದರ ಬಗ್ಗೆ ನಾವು ಗಮನವನ್ನು ಹರಿಸಬಾರದು. ಜ್ಞಾನಿಗಳು ಹೇಳ್ತಾರೆ, ಅದು ಬೇರೆ ಸಂಗತಿ. ಆದರೆ ನಾವು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡದೆ ಮುಂದಕ್ಕೆ ಸಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿಯೇ ನಿಂತು ಬಿಡ್ತೇವೆ ನಾವು. ನಮಗೆ ಸ್ವಲ್ಪ ಬೇರೆಯವ್ರಿಗೆ ಏನಾದರೂ ಹೇಳಿದ್ದು ಆಯಿತು ಅಂತ ಅಂದ್ಕೊಳ್ಳಿ, ಅವ್ರ ಮನೇಲಿ ನಿಮ್ಗೆ ಹೀಗಾಗತ್ತೆ ಅಂತ ಹೇಳಿದ್ದು ಆಯಿತು ಅಂತ ಅಂದ್ಕೊಂಡ್ರೆ ಆಹಾ ನಮಗೇನು ಅಹಂಕಾರ ಬಂದ್ಬಿಡುತ್ತೆ, ನನಗೆಲ್ಲ ಬಂದ್ಬಿಡ್ತು, ಮೋಕ್ಷವೇ ಸಿಕ್ಕಿಬಿಡ್ತು ಅಂತ ಹೇಳುವ ಒಂದು ಅಹಂಕಾರ. ನಿಜವಾಗಿ ಅದು ಮೋಕ್ಷ ಅಲ್ಲ, ಕೆಲವೊಂದು ಸಿದ್ಧಿಗಳು ಅಂತ ಹೇಳ್ತೀವಿ ಅಷ್ಟೆ. ಹಾಗೆ ಇಲ್ಲಿ ಪ್ರಪಂಚವನ್ನು ಅನುಭವಿಸ್ತೇವೆ ನಿದ್ದೆಯಲ್ಲಿ ಮಲಗಿದ್ದಾಗ. ಅಂದರೆ ನಾವು ಮಲಗಿಕೊಂಡಾಗ ಮನಸ್ಸಿಗೆ ಎರಡು ಚಾಯ್ಸ್ ಇದೆ, ಯಾವ ಆಯ್ಕೆ ಮಾಡ್ಬೋದು. ಚೆನ್ನಾಗಿ ನಿದ್ದೆ ಹೊಡಿಬೋದು, ಗಾಢ ನಿದ್ರೆ, ಸುಷುಪ್ತಿ ಅವಸ್ಥೆ. ಇಲ್ವಾ ಒಂದೊಂದೇ ಕ್ಯಾಸೆಟ್ಟೋ ವಿಡಿಯೋ ರೆಕಾರ್ಡರೋ ಒಂದೊಂದನ್ನೇ ಹಾಕಿ ಒಂದೊಂದು ಹೋಮ್ ಥಿಯೇಟ್ರಲ್ಲಿ ಸಿನಿಮಾವನ್ನು ನೋಡಿಕೊಳ್ಳುವಂಥದ್ದು, ಕನಸನ್ನು ಕಾಣುವಂಥದ್ದು. ಕನಸಿನಲ್ಲಿರುವಾಗ ಅದು ಕನಸು ಅಂತ ಅನಿಸೋದಿಲ್ಲ ನಮಗೆ, ಅದು ನಿಜ ಅಂತಲೇ ಅನಿಸತ್ತೆ. ಎಚ್ಚರ ಆದಾಗ ಓಹೋ ಇದು ಕನಸಾಗಿತ್ತು ಅಂತ ಆವಾಗ ತಾನೇ ಗೊತ್ತಾಗೋದು ನಮಗೆ. ಅಂದರೆ ಕನಸಿನಲ್ಲಿಯೂ ಕೂಡ ಯಾವುದೋ ಒಂದು ತತ್ವ ಸಾಕ್ಷಿಯಾಗಿತ್ತು ಅಲ್ಲಿ. ಇಲ್ಲದಿದ್ರೆ ನಮಗೆ ಹೇಗೆ ಗೊತ್ತು? ನಿದ್ದೆಯಿಂದ ಎದ್ದಾಗ ನಾನು ಮಲ್ಕೊಂಡಿದ್ದೆ ತಾನೆ, ನಿದ್ದೆಯಿಂದ ಎದ್ದಾಗ ನನಗೆ ಹೀಗೆ ಕನಸು ಬಂತು. ಕೆಲವೊಂದು ಸಲ ನೆನಪುಳಿಯತ್ತೆ, ಹೆಚ್ಚಾಗಿ ನೆನಪುಳಿಯಲ್ಲ. ಆಮೇಲೆ ಗಾಢವಾದ ನಿದ್ದೆ. ಗಾಢವಾದ ನಿದ್ದೆ ಅಂತ ಹೇಳಿದ್ರೆ ಏನು? ಸಂತೋಷ. ಸಂತೋಷ ಮತ್ತು ಅಜ್ಞಾನ. ನನಗೆ ಏನೂ ಗೊತ್ತಾಗಲಿಲ್ಲ, ನಾವು ಹೇಳಲ್ವಾ, ನನಗೆ ಏನೂ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಹೊಡೆದೆ. ಅಲ್ಲಿ ಎಲ್ಲ ಎಷ್ಟೊಂದು ಗಲಾಟೆ ಮಾಡ್ತಿದ್ರು, ನನಗೇನು ಗೊತ್ತೇ ಆಗಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ಅಷ್ಟು ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದೆ ಅಂತ ಹೇಳ್ತೇವೆ. ಹಾಗಾದರೆ ನಿದ್ದೆಯಲ್ಲಿದ್ದಾಗ ಕೂಡ ನನಗೇನು ಗೊತ್ತಾಗಲಿಲ್ಲ ಅಂತ ಅದು ಗೊತ್ತಾಯಿತು ತಾನೆ. ಅಜ್ಞಾನದ ಬಗ್ಗೆ ಜ್ಞಾನ, ಇದರಲ್ಲಿ ಸಂಶಯ ಬರಬಾರ್ದು. ನನಗೇನು ಗೊತ್ತಿಲ್ಲ ಅಂತ ಹೇಳೋದು ಏನು? ಅಜ್ಞಾನ. ಅದು ಅದರ ಬಗ್ಗೆ ಗೊತ್ತಿದೆ ನನಗೀಗ, ಇದು ಗೊತ್ತಿಲ್ಲ ನನಗೆ ಅಂತ ಹೇಳುವ ಬಗ್ಗೆ ತಿಳುವಳಿಕೆ ಇದೆ ಅಂತ ಆದರೆ ಅಜ್ಞಾನದ ಬಗ್ಗೆ ಜ್ಞಾನ. ಹಾಗೆಂತ ಹೇಳಿದರೆ ಅದಕ್ಕೊಂದು ಆ ಗಾಢವಾದ ನಿದ್ದೆಯಲ್ಲಿದ್ದಾಗಲೂ ಸಾಕ್ಷಿಯಾಗಿ ಯಾವುದೋ ಒಂದು ಇತ್ತಲ್ಲಿ. ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಆಮೇಲೆ ಮುಂದಕ್ಕೆ ಹೇಳ್ತಾ ಇರೋದು. ಆಮೇಲೆ ಕಾರಣ ಶರೀರ ಅಭಿಮಾನಿ ಆತ್ಮ ಪ್ರಾಜ್ಞಾ ಇತಿ ಉಚ್ಯತೆ. ವಿಶ್ವ ಅಂಥೇಳಿ ಸ್ಥೂಲ ಶರೀರ ಅಭಿಮಾನಿ ಆಯಿತು. ತೈಜಸ ಅಂಥೇಳಿ ಕನಸು ಅಥವಾ ಕನಸನ್ನು ಕಾಣುವಾಗ ಇರುವಂತಹ ಬೆಳಕಿಗೆ ಹೆಸರು ತೈಜಸ. ನಾವು ಕಣ್ಣು ಮುಚ್ಚಿಕೊಂಡಿದ್ದಾಗ ನಮಗಲ್ಲಿ ಏನು ಬೆಳಕಿರುತ್ತೆ? ಕತ್ತಲೆ ತಾನೆ, ಸೂರ್ಯನ ಬೆಳಕು ಇಲ್ಲ, ನಮ್ಮ ಎಲೆಕ್ಟ್ರಿಸಿಟಿ ಲೈಟ್ ಕೂಡ ಯಾವುದೂ ಕಾಣೋದಿಲ್ಲ. ಆದರೂ ನಮಗೆ ಕನಸು ಕಾಣುತ್ತೆ ಅಲ್ಲಿ. ಆ ಕನಸಿನಲ್ಲಿ ಶಾಲೆಗೆ ಹೋಗೋದೋ ಅಥವಾ ಆ ಸೀಟ್ ಸಿಕ್ಕಿದ್ದು ಇದೆಲ್ಲ ಕನಸು ಕಾಣ್ತೇವೆ. ಅಲ್ಲಿ ಬೆಳಕಿರಲಿಲ್ವೇ? ಆ ಬೆಳಕು ಎಲ್ಲಿಂದ ಬಂತು? ನಮ್ಮ ಒಳಗೆ ಇರುವಂತಹ ಆ ಬೆಳಕಿನಲ್ಲಿ ನಾವು ಕನಸನ್ನು ಕಾಣ್ತೇವೆ. ಈ ಬೆಳಕಿಗೆ ಹೆಸರು ತೈಜಸ ಅಥವಾ ತೇಜಸ್ ಅಂತ ಹೇಳ್ತೀವಿ ನೋಡಿ, ಅದುವೇ ತೈಜಸ ಅಂತ ಹೆಸರು. ಹಾಗಾದರೆ ಸೂಕ್ಷ್ಮ ಶರೀರ ಅಭಿಮಾನಿ ತೈಜಸ ಇತಿ ಉಚ್ಯತೆ ಅಂತಾಯಿತು. ಹಾಗೆ ಕಾರಣ ಶರೀರ ಅಭಿಮಾನಿ ಸುಷುಪ್ತಿ ಅವಸ್ಥೆಯಲ್ಲಿದ್ದಾಗ ನಾವು ನಮ್ಮ ಯಾವ ಶರೀರ ಅಂದರೆ ಸ್ಥೂಲ ಶರೀರವೂ ಕೆಲಸ ಮಾಡೋದಿಲ್ಲ, ಸೂಕ್ಷ್ಮ ಶರೀರವೂ ಕೆಲಸ ಮಾಡೋದಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಒಂದು ಅಂಶವಾದ ಪ್ರಾಣಗಳು, ಪಂಚಪ್ರಾಣಗಳು ಕೆಲಸ ಮಾಡ್ತಾನೇ ಇರುತ್ತೆ. ನಾವು ಹುಟ್ಟಿನಿಂದ ಸಾಯೋವರೆಗೂ ಈ 5 ಪ್ರಾಣಗಳು ಕೆಲಸ ಮಾಡಲೇಬೇಕು. ಯಾವುದಾದ್ರೂ ಒಂದು ಪ್ರಾಣ ಅದರಲ್ಲಿ
ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಿಬಿಡ್ತು ಅಂತ ಆದರೆ ನಮಗೆ ಸಾವು ಖಚಿತ. ನಮಗೆ ಅದರ ಬಗ್ಗೆ ಗಮನ ಇಲ್ಲ. ನಾವು ತೆಗೆದುಕೊಳ್ಳುವಂಥದ್ದು ಒಂದು ಉಸಿರಾಟದಲ್ಲಿ ತೆಗೆದುಕೊಳ್ಳುವಂಥ ಒಂದೇ ಒಂದು ವಾಯು. ನಾವು 5 ವಾಯು ತಗೊಳ್ತೇವಾ? ಒಂದೇ ತಾನೇ ತೆಗೆದುಕೊಳ್ಳೋದು. ಆ ಒಂದು ವಾಯು 5 ವಾಯುವಾಗಿ ವಿಭಾಗವಾಗತ್ತೆ. ಒಳಗೆ ಹೋದ ತಕ್ಷಣ ಅದು ವಿಭಾಗವಾಗಿ ಬೇರೆ ಬೇರೆ ಆಗಿ ಭಾಗವಾಗತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಕೂಡ ಕೆಲಸ ಮಾಡದೇ ಇದ್ದರೆ, ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ಬಿಟ್ಟಿತು ಅಂತ ಆದರೆ ಮರಣ ಗ್ಯಾರಂಟಿ. ಇಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದೆ ಅಂತ ಆದರೆ ರೋಗ ಗ್ಯಾರಂಟಿ. ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾ ಇರೋದು. ಈ ಪ್ರಾಣಗಳನ್ನು ಒಂದು ಲಿಮಿಟ್ವರೆಗಾದರೂ ಸ್ವಲ್ಪವಾದರೂ ನಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು ನಾವು ಅಂತ ಹೇಳ್ತಾರೆ ಜ್ಞಾನಿಗಳು, ಅಥವಾ ನಮ್ಮ ಸನಾತನ ಧರ್ಮ. ಇಲ್ಲಿ ಕಾರಣ ಸುಷುಪ್ತಿ ಅವಸ್ಥೆಯಲ್ಲಿ ಸುಖೇನಮಯ ನಿದ್ರಾನುಭೂಯತ ಇತಿ ಸುಷುಪ್ತಿ ಅವಸ್ಥಾ. ಸುಖದಿಂದ ನಾನು ನಿದ್ದೆ ಮಾಡಿದೆ ಅಂತ ಹೇಳುವಂತಹ ಅನುಭೂತಿಯೇ ಈ ಸುಷುಪ್ತಿ ಅವಸ್ಥೆ. ಕಾರಣ ಶರೀರಾಭಿಮಾನಿ ಆತ್ಮ ಪ್ರಾಜ್ಞಾ ಇತಿ ಉಚ್ಯತೆ. ಒಂದು ವಿಶ್ವ, ಒಂದು ತೈಜಸ, ಒಂದು ಪ್ರಾಜ್ಞ. ಈಗ ಆತ್ಮ ಅಂತೇಳಿದರೆ ಶರೀರತ್ರಯ ಅಲ್ಲ, ಅವಸ್ಥಾತ್ರಯ ಅಲ್ಲ, ಪಂಚಕೋಶಗಳು ಅಲ್ಲ ಅಂತ ಹೇಳಿದ್ದಾರೆ. ನಾವೀಗ 3 ಶರೀರಗಳನ್ನು ನೋಡಿದೆವು. ಈ 3 ಶರೀರಗಳು ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ ಒಂದು ವಸ್ತು, ಇಂಗ್ಲೀಷಲ್ಲಿ ಮ್ಯಾಟರ್ ಅಂತ ಹೇಳ್ತೇವೆ. ಈ ವಸ್ತು ಕಾಣುವಂಥ ನಮ್ಮ ದೇಹ, ಈಗ ಇದು ಒಂದು ವಸ್ತು ತಾನೆ. ನಮಗೆ ಮುಟ್ಟಿ ನಮ್ಮ ಸ್ಪರ್ಶಕ್ಕೆ ಸಿಗುವಂಥದ್ದು ಒಂದು ವಸ್ತು ಇದು. ಈಗ ಭೂಮಿಯಲ್ಲಿ ಬರುವಂತಹ ಮಣ್ಣಿನಿಂದ ಮಾಡಿದಂತಹ ಒಂದು ಮಡಕೆ, ಹಾಗೂ ನಮ್ಮ ದೇಹಕ್ಕೂ ಏನು ವ್ಯತ್ಯಾಸ ಇದೆ? ಯಾವ ವ್ಯತ್ಯಾಸವೂ ಇಲ್ಲ. ಅದು ಒಂದು ಥರದ ಮಣ್ಣು, ಇದು ಒಂದು ಥರದ ಭೂಮಿ. ಹಾಗೆ ಇದಕ್ಕೆ ನಾಶ ಇರುವಂಥದ್ದು ಅಂತಹ ವಸ್ತು ಇದು. ಇನ್ನೊಂದು ಸೂಕ್ಷ್ಮ. ಏನು ವ್ಯತ್ಯಾಸ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಅಂತ ಹೇಳಿದರೆ, ಸ್ಥೂಲ ಅಂತ ಹೇಳಿದರೆ ನಮಗೆ ಕಣ್ಣಿಗೆ ಕಾಣ ಸಿಗುವಂತಹ ಒಂದು ವಸ್ತು. ಸೂಕ್ಷ್ಮ ಅಂತ ಹೇಳಿದರೆ ಆ ವಸ್ತುವಿನಲ್ಲಿ ಇರುವಂತಹ ಶಕ್ತಿ. ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸತ್ತಾ? ಯಾವುದರದ್ದೇ ಶಕ್ತಿ ಆಗಲಿ ನಮಗೆ ಕಣ್ಣಿಗೆ ಕಾಣ ಸಿಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಸೂಕ್ಷ್ಮ ಅಂತ ಹೆಸರು. ಅಂದರೆ ಕಣ್ಣಿಗೆ ಕಾಣದೆ ಇರುವಂಥದ್ದಕ್ಕೆ ಸೂಕ್ಷ್ಮ ಅಂತ ಹೇಳೋದಲ್ವ ನಾವು. ಹಾಗೆ ಇಲ್ಲಿ ಸ್ಥೂಲ, ಸೂಕ್ಷ್ಮ, ಆಮೇಲೆ ಕಾರಣ. ಇದು ಯಾವುದು ಶರೀರವು? ಆತ್ಮ ಅಲ್ಲ, ಇದಕ್ಕಿಂತ ಅತೀತವಾಗಿರುವಂಥದ್ದು, ಭಿನ್ನವಾಗಿರುವಂಥದ್ದು ಅಥವಾ ಬೇರೆ ಆಗಿರುವಂಥದ್ದು ಆತ್ಮ ಅಂತ ಹೇಳಿದ್ರು. ಶರೀರತ್ರಯದಿಂದ ಬೇರೆ ಆಗಿರುವಂಥದ್ದು, ಅವಸ್ಥಾತ್ರಯದಿಂದ ಬೇರೆ ಆಗಿರುವಂಥದ್ದು, ಅಥವಾ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವಂಥದ್ದು. ಸಾಕ್ಷಿ ಅಂತ ನಾವು ನೋಡಿದೆವು. ಈಗ ಎಚ್ಚರದಲ್ಲಿರುವಾಗ ಹೇಗಿದ್ರು ಅದೇ ಸಾಕ್ಷಿಯಾಗಿರುತ್ತೆ, ಕನಸು ಕಾಣುವಾಗ ಅದೇ ಸಾಕ್ಷಿ. ಹಾಗೆಯೇ ಗಾಢ ಅವಸ್ಥೆಯಲ್ಲಿದ್ದಾಗ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ಒಂದು ಹೆಸರಿಡೋದು ನಾವು ಆತ್ಮ ಅಂತ. ಈಗ ಆಮೇಲೆ ಮತ್ತೆ ವರ್ಣನೆ ಬರುತ್ತೆ ಆತ್ಮದ್ದು. ಯಾವುದೋ ಒಂದು ಸಾಕ್ಷಿಯಾಗಿತ್ತು, ಅದಕ್ಕೆ ಆತ್ಮ ಅಂತ ಹೇಳಿದ್ದಾರೆ. ಆಮೇಲೆ ಈಗ ನಮಗೆ ಉಳಿದಿರುವಂಥದ್ದು ಈಗ 5 ಕೋಶಗಳು. ಪಂಚಕೋಶಗಳು ಅಂದರೆ ಏನು? ಅದು ನಮಗೆ ಸಂಶಯ ಇದೆ. ಹಾಗೆ ಆ ವಿದ್ಯಾರ್ಥಿ ಗುರುವಿನ ಹತ್ರ ಕೇಳ್ತಾನೆ, ಪಂಚಕೋಶಾಹಕ್ಕೆ, ಈ ಪಂಚಕೋಶಗಳು ಯಾವುದು? ಉತ್ತರ ಹೇಳ್ತಾರೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಚ ಇತಿ. 5 ಕೋಶಗಳಿವೆ. ಈಗ ನಮ್ಮ ಶರೀರದಲ್ಲಿ ನಾವು ನೋಡಿದೆವು ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳಿ. ಈಗ ಇದೇ ಶರೀರವನ್ನು ಇನ್ನೊಂದು ದೃಷ್ಟಿಕೋನದಿಂದ ವಿಭಾಗವಾಗಿ ಮಾಡಿದ್ದಾರೆ. ಪದರಗಳು, ಲೇಯರ್ ಅಂತ ಹೇಳಿದ್ರೆ ಪದರಗಳು. ಹೇಗೆ ನಾವು ನೀರುಳ್ಳಿ ಸಿಪ್ಪೆಯನ್ನು ತೆಗಿತಾ ಹೋಗ್ತೇವೆ, ಪದರ ಪದರ ಬಿಡಿಸ್ತಾ ಹೋಗ್ತೇವೆ, ಹಾಗೆಯೇ ನಮ್ಮ ದೇಹದಲ್ಲಿಯೂ ಕೂಡ 5 ಪದರಗಳಿವೆ. ಅನ್ನಮಯ, ಹೊರಗೆ ಕಾಣುವಂಥದ್ದು ಅನ್ನಮಯ. ನಮ್ಮ ಶರೀರತ್ರಯದ ಪ್ರಕಾರ ಇದೇ ಅನ್ನಮಯ ಅಂತ ಹೇಳಿದರೆ ಸ್ಥೂಲ ಶರೀರ. ಸ್ಥೂಲ ಶರೀರದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದೇ ಅನ್ನಮಯ. ಆದರೆ ಅನ್ನಮಯಕ್ಕೆ ಮತ್ತು ವರ್ಣನೆಯನ್ನು ಕೊಡ್ತಿದ್ದಾರೆ. ಆಮೇಲೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಇದು 3 ಪದರಗಳನ್ನು ಸೇರಿಸಿದರೆ ನಮ್ಮ ಸೂಕ್ಷ್ಮ ಶರೀರ. 3 ಪ್ರಾಣಮಯ, ಮನೋಮಯ,
ವಿಜ್ಞಾನಮಯ. ಇದು 3 ಪದರಗಳನ್ನು ಸೇರಿಸಿ ಸೂಕ್ಷ್ಮ ಶರೀರ ಆಗತ್ತೆ. ಕೊನೆಯದಾಗಿ ಆನಂದಮಯ ಕೋಶ. ಆನಂದಮಯ ಕೋಶ ಅಂತೇಳಿದರೆ ಕಾರಣ ಶರೀರ. ಹಾಗೆ ಒಂದು ದೃಷ್ಟಿಕೋನದಿಂದ ವಿಭಾಗ ಮಾಡಿದಾಗ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತಾಯಿತು. ಇನ್ನೊಂದು ದೃಷ್ಟಿಕೋನದಿಂದ ವಿಭಾಗ ಮಾಡಿದಾಗ 5 ಕೋಶಗಳು. ಅದರಲ್ಲಿಯೂ ಅನ್ನಮಯ ಅಂತ ಹೇಳಿದರೆ ಸ್ಥೂಲ ಶರೀರವನ್ನು ಸೂಚಿಸುತ್ತೆ. ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇದು 3 ಸೇರಿಸಿ ಸೂಕ್ಷ್ಮ ಶರೀರವನ್ನು ಸೂಚಿಸುತ್ತೆ. ಹಾಗೆ ಕೊನೆಯದಾಗಿ ಆನಂದಮಯ ಅಂತ ಹೇಳಿದರೆ ಕಾರಣ ಶರೀರವನ್ನು ಸೂಚಿಸುತ್ತೆ. ಈಗ ಇದರಲ್ಲಿ ಅನ್ನಮಯ ಅಂತ ಹೇಳಿದರೆ ಏನು? ಈ ಪ್ರಶ್ನೆಯನ್ನು ವಿದ್ಯಾರ್ಥಿ ಕೇಳ್ತಾನೆ. ಅನ್ನಮಯ ಕಹ? ಅನ್ನಮಯ ಅಂದರೆ ಏನು? ಅನ್ನರಸೇನೈವ ಭೂತ್ವಾ ಅನ್ನರಸೇನೈವ ವೃದ್ಧಿಂ ಪ್ರಾಪ್ಯ ಅನ್ನರೂಪ ಪೃಥಿವ್ಯಾ ಯದ್ವಿಲೀಯತೆ ತದನ್ನಮಯ ಕೋಶ ಸ್ಥೂಲ ಶರೀರಂ. ಅಂದರೆ ಅನ್ನರಸೇನೈವ ಭೂತ್ವ, ಅನ್ನರಸದಿಂದಲೇ ಬಂದಿರುವಂಥದ್ದು. ನಾವೆಲ್ಲ ಎಲ್ಲಿಂದ ಬಂದೆವು? ಒಂದು ಸಲ ನಾವು ಅದಕ್ಕೆ ಗಮನ ಹರಿಸಿದರೆ ತಾಯಿಯ ಹೊಟ್ಟೆಯಿಂದ ಬಂದೆವು ಅಂತ ಹೇಳ್ಬೋದು. ನಾವು ತಾಯಿಯ ಹೊಟ್ಟೆಗೆ ಎಲ್ಲಿಂದ ಬಂದೆವು? ಇದರ ಬಗ್ಗೆ ಗಮನ ಹರಿಸಿದಾಗ ತಂದೆಯ ವೀರ್ಯ ಮತ್ತು ತಾಯಿಯ ಅಂಡಾಣು ಇದೆರಡು ಮಿಲನವಾದಾಗ ಅಲ್ಲಿ ಈ ಮಗು ಹುಟ್ಟಕ್ಕೆ ಕಾರಣ ಆಗತ್ತೆ ಅಲ್ವೇ? ಹಾಗಾದರೆ ತಂದೆಯಲ್ಲಿನ ವೀರ್ಯ, ತಾಯಿಯಲ್ಲಿರುವಂತಹ ಆ ಅಂಡಾಣು ಅದೆಲ್ಲಿಂದ ಬಂತು? ಹೀಗೆ ಹಿಂದಕ್ಕೆ ಹೋದರೆ ಎಲ್ಲವೂ ಬಂದಿರುವಂಥದ್ದು ಈ ಅನ್ನರಸ. ಅನ್ನ ಅಂತೇಳಿದರೆ ಆಹಾರ. ಅನ್ನ ಅಂತೇಳಿದರೆ ನಾವು ಅಕ್ಕಿ ಅನ್ನ ಮಾಡ್ತೀವಿ ಹಾಗೆ ಅಂತಲ್ಲ. ಅನ್ನ ಅಂದರೆ ಆಹಾರದಿಂದ ಬಂದಿರುವಂಥದ್ದು. ಅದು ಹೇಗೆ? ಈಗ ನೋಡಿ, ನಾವು ಭೂಮಿಯನ್ನು ಭೂಮಿ ತಾಯಿ ಅಂತ ಹೇಳ್ತೇವೆ. ಯಾಕೆ ಭೂಮಿಯನ್ನು ಭೂಮಿ ತಾಯಿ ಅಂತ ನಾವು ಹೇಳಬೇಕು? ಈ ಭೂಮಿಯಿಂದ ಎಲ್ಲ ಸಸ್ಯಗಳು ಮೇಲೆ ಬಂದು ಈ ಸಸ್ಯಗಳ ಮೂಲಕ ಆಹಾರ ಸಿಕ್ಕಿತು ನಮಗೆ. ಅನ್ನದ್ಭವಂತಿ ಭೂತಾನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ. ಎಲ್ಲ ಭೂತಗಳು, ಇಲ್ಲಿ ಭೂತಗಳು ಅಂತ ಹೇಳಿದರೆ ಜೀವಿಗಳು, ಬಂದಿರುವಂಥದ್ದು ಅನ್ನದಿಂದಲೇ. ನಾವೀಗ ಅನ್ನವನ್ನು ತಿಂತೇವೆ. ಇದು ಬೇರೆ ಬೇರೆ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ ನಾವು ತಿಂದಿರುವಂಥ ಆಹಾರ. ನಾವು ವಿಟಮಿನ್ನು, ಪ್ರೋಟೀನು, ಮ್ಯಾಗ್ನೀಷಿಯಮು, ಕ್ಯಾಲ್ಶಿಯಮು, ಅಯನ್ ಅಂತ ಹೇಳಲ್ವಾ? ಇದೆಲ್ಲವೂ ಅದರಲ್ಲಿ ಸೇರಿಕೊಂಡಿರುತ್ತೆ. ಇದು ಎಲ್ಲವೂ ಬೇರೆ 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 ಬೇರೆ. ಇದನ್ನು ಕೂಡ ನಾವು ನೋಡಿದೆವು. ನಮ್ಮ 4-5 ಥರದ ಪ್ರಾಣಗಳನ್ನು ಅರ್ಥ ಮಾಡಿಕೊಂಡಾಗ ಇದನ್ನು ನಾವು ನೋಡಿದ್ದೇವೆ. ಎಲ್ಲ ಬೇರೆ 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 ಆಗಿ ನಮ್ಮ ದೇಹಕ್ಕೆ ಅದನ್ನೆಲ್ಲ ತೆಗೆದುಕೊಂಡು ದೇಹದ ಎಲ್ಲ ಭಾಗಗಳಿಗೂ ಕೊಡತ್ತೆ. ಇದು ಯಾವ ವಾಯು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಎಲ್ಲರೂ ತಯಾರಿರಬೇಕು. ಅಂದರೆ ನೀವು ಓದಿದಿರ ಮತ್ತೆ ಅದನ್ನು ಮನನ ಮಾಡಿದಿರಾ ಇಲ್ವಾ ಅಂತ ಗೊತ್ತಾಗಬೇಕು. ನಾವು ಪ್ರಶ್ನೆ ಕೇಳೋದಿಲ್ಲ, ಹೆದರಬೇಡಿ ಯಾರು ಕೂಡ. ಅಂದರೆ ಈ ಪೌಷ್ಟಿಕಾಂಶಗಳು ಎಲ್ಲ ಸೇರಿ ಪುರುಷರ ದೇಹದಲ್ಲಿ ವೀರ್ಯವಾಗಿ ಪರಿಣಾಮ ಆಗತ್ತೆ. ಅದೇ ಪೌಷ್ಟಿಕಾಂಶಗಳು ಸ್ತ್ರೀಯರ ದೇಹದಲ್ಲಿ ಅಂಡಾಣುವಾಗಿ ತಯಾರಾಗತ್ತೆ. ಇದು ಎರಡರ ಮಿಲನ ಆದಾಗ ಹುಟ್ಟುವಂಥದ್ದು ಒಂದು ಮಗು. ಈ ವೀರ್ಯ ಎಲ್ಲಿಂದ ಬಂತು? ತಂದೆ ತಿಂದಂತಹ ಆಹಾರದಿಂದ ಬಂತು. ತಾಯಿಯಲ್ಲಿ ಅಂಡಾಣು ಎಲ್ಲಿಂದ ಬಂತು? ಅನ್ನರಸೇನೈವ, ಅನ್ನರಸದಿಂದ ತಾನೇ ಬಂದಿರೋದು. ಭೂಮಿಯಿಂದ ಎಲ್ಲ ಸಸ್ಯಗಳು, ಔಷಧ ಅಂತ ಹೇಳ್ತೀವಿ, ಈ ಸಸ್ಯಗಳಿಗೆಲ್ಲ ಸೇರಿಸಿ ಅದರಿಂದ ಬಂದಿರುವಂಥದ್ದು ಔಷಧಿ ಅಂತ ನೋಡಿ. ಔಷಧಯ ಎಲ್ಲ ಸಸ್ಯಗಳು ನಮಗೆ ಬೇರೆ ಬೇರೆ ಥರದ ಆಹಾರಗಳನ್ನು ಕೊಟ್ಟು ಈ ಆಹಾರಗಳನ್ನು ನಾವು ಸೇವಿಸಿ
ನಮ್ಮಲ್ಲಿ ಈ ಥರದ ಪರಿಣಾಮಗೊಳ್ಳುತ್ತೆ. ಸ್ತ್ರೀಯರ ದೇಹದಲ್ಲಿ ಬೇರೆ, ಪುರುಷರ ದೇಹದಲ್ಲಿ ಬೇರೆ. ಸ್ತ್ರೀಯ ದೇಹದಲ್ಲಿ ಈ ಪುರುಷನ ಈ ವೀರ್ಯ ಸೇರಿಕೊಂಡಾಗ ಗರ್ಭದಾನ ಅಂತ ಹೆಸರು. ಅಂದರೆ ಇವೆರಡರ ಮಿಲನ ಅಲ್ಲಿ ಆದಾಗ ಇದಕ್ಕೆ ಹೆಸರು ಗರ್ಭದಾನ. ಇದು ಪವಿತ್ರವಾದ ಒಂದು ಸಂಸ್ಕಾರ. ಯಾಕೆ ಅಂತ ಹೇಳಿದರೆ ಇದರಿಂದ ಒಂದು ಹೊಸ ಜೀವಿ ಹುಟ್ಟುವಂಥದ್ದು. ಎಂಥ ಅದ್ಭುತವಾದ ಒಂದು ಸೃಷ್ಟಿ ನೋಡಿ ಭಗವಂತಂದು. ಆಮೇಲೆ ಈ ಹೊಟ್ಟೆಯಲ್ಲಿರುವಂತಹ ಶಿಶು ತಾಯಿಯ ಜೊತೆ ಅದಕ್ಕೊಂದು ಕನೆಕ್ಷನ್ ಇರುತ್ತೆ ತಾನೇ, ಆ ಹೊಕ್ಕಳ ಬಳ್ಳಿ ಅಂತ ಹೇಳ್ತೀವಿ ನೋಡಿ ನಾವು. ಅದರ ಮೂಲಕ ಏನನ್ನ ಸೇವಿಸುತ್ತೆ? ತಾಯಿ ತಿಂದಂತಹ ಆಹಾರವನ್ನ ಆ ಶಿಶು ಈ ಹೊಕ್ಕಳ ಬಳ್ಳಿಯ ಮೂಲಕ ಇದೇ ಆಹಾರವನ್ನ ಸೇವಿಸುತ್ತೆ. ಹಾಗಾದ್ರೆ ಒಳಗಿರುವಂತಹ ಮಗು ದೊಡ್ಡದಾಗ್ತಾ ಇದೆ. ಮೊದಲನೇದಾಗಿ ಬರೇ ಒಂದು ಮುದ್ದೆ ಆಗಿರುತ್ತೆ. ಆಮೇಲೆ ಕೈ ಕಾಲು ಕಣ್ಣು ಎಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ಅಂಗಗಳು ವೃದ್ಧಿ ಆಗ್ತಾ ಹೋಗುತ್ತೆ. 9 ತಿಂಗಳು ಇದೇ ಥರ ತಾಯಿಯಿಂದ ಆಹಾರವನ್ನ, ತಾಯಿಗೆ ಬಂದ ಆಹಾರ ಭೂಮಿಯಿಂದ ಬಂದ ಸಸಿಗಳಿಂದ ಬಂತು, ಹಾಗಾಗಿ ಭೂಮಿ ತಾಯಿ ಅಂತ ಹೇಳೋದು. ಇಲ್ಲಿ ಈಗ ತಾಯಿ ತೆಗೆದುಕೊಂಡ ಆಹಾರವನ್ನ ಈ ಹೊಟ್ಟೆಯಲ್ಲಿರುವ ಮಗು ತೆಗೆದುಕೊಳ್ತಾ ಇರುತ್ತೆ. ಆಮೇಲೆ 9 ತಿಂಗಳು ಕಳೆದ ನಂತರ ಪ್ರಸವ ವೇದನೆ, ಇದರ ಬಗ್ಗೆ ಎಲ್ಲವೂ ಪ್ರಸೂತಿಕಾ ವಾಯು ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಇಂಗ್ಲೀಷಲ್ಲಿ ಡೈಲೇಷನ್ ಅಂತ ಹೇಳ್ತಾರೆ. ಡೈಲೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಗೈನಕಾಲಜಿಸ್ಟ್ಗಳು. ಹಾಗಾಗಿ ಅವರಿಗೆ ಸಿಸೇರಿಯನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇದು ಪ್ರಸೂತಿಕಾ ವಾಯು. ಈ ವಾಯು ಒಳಗಿನಿಂದ ಮಗುವನ್ನು ಹೊರಗಡೆ ತಳ್ಳತ್ತೆ. ನೋಡಿ, ಇದೆಲ್ಲವೂ ನಮಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿಲ್ಲ ಯಾವುದಕ್ಕೂ. ಎಲ್ಲ ಏನೋ ನ್ಯಾಚುರಲ್ ಆಗಿ ಅದರಷ್ಟಕ್ಕೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಆದರೆ ಪ್ರತಿಯೊಂದು ಕೂಡ ಕ್ರಿಯೆ ಅದ್ಭುತವಾಗಿ ನಡೀತಾ ಇರುತ್ತೆ. ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬಂದಂತಹ ಶಿಶು ತಾಯಿಯ ಮೊಲೆ ಹಾಲನ್ನ ಆಹಾರವಾಗಿ ಸ್ವೀಕಾರ ಮಾಡಿ ಆಮೇಲೆ ಬೇರೆ ಬೇರೆ ಥರದ ಆಹಾರಗಳನ್ನು ತಿನ್ನೋದನ್ನು ಶುರು ಮಾಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಅನ್ನರಸೇನೈವ ಭೂತ್ವ. ನಾವೆಲ್ಲಿಂದ ಬಂದೆವು? ಅನ್ನರಸದಿಂದಲೇ ಬಂದಿರೋದು. ಹಾಗಾಗಿ ಈ ಅನ್ನರಸ ಅಂತ ಹೇಳೋದು ಭೂಮಿಯಿಂದ ಬಂದಿರುವ ಕಾರಣ ನಾವು ಭೂಮಿಗೆ ಭೂಮಿ ತಾಯಿ ಅಂತ ಹೇಳ್ತೀವಿ, ಭೂದೇವಿ ಅಂತ ಹೇಳ್ತೀವಿ. ನಮ್ಮನ್ನು ಸಾಕಿ ಸಲಹುವಂತಹ ಅಮ್ಮ, ಜನ್ಮ ಕೊಟ್ಟ ಅಮ್ಮ ಒಂದು. ಇನ್ನೊಂದು ರೀತಿಯಲ್ಲಿ ನೋಡಿದರೆ ನಮಗೆ ಭೂಮಿಯೇ ನಮಗೆ ತಾಯಿ. ಅನ್ನರಸೇನೈವ ಭೂತ್ವ, ಅನ್ನರಸದಿಂದಲೇ ನಾವೆಲ್ಲರೂ ಬಂದೆವು. ಅನ್ನರಸೇನೈವ ವೃದ್ಧಿಂ ಪ್ರಾಪ್ಯ. ಇನ್ನೇನಾಗತ್ತೆ? ಈ ಶಿಶು ಬೆಳೀತಾ ಹೋಗತ್ತೆ. ಹೇಗೆ ಬೆಳೆಯೋದು? ಮತ್ತೆ ಆಹಾರ ಸ್ವೀಕಾರ ಮಾಡಿದ್ದರಿಂದಾಗಿ ಮತ್ತೆ ಆ ಮಗು, ಅದು ದೇಹವೂ ಇರ್ಬೋದು, ಮನಸ್ಸು, ಬುದ್ಧಿ ಎಲ್ಲವೂ ವೃದ್ಧಿ ಆಗೋದು ಹೇಗೆ? ಅನ್ನರಸೇನ ಏವ. ಅನ್ನರಸದಿಂದ ಮಾತ್ರವೇ ಈ ಮಗು ವೃದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ಅನ್ನರಸ ಅನ್ನರೂಪ ಪೃಥಿವ್ಯಾಂ ಯದ್ವಿಲೀಯತೆ. ಈ ಅನ್ನ ಸೃಷ್ಟಿಗೂ ಕಾರಣ, ಸ್ಥಿತಿಗೂ ಕಾರಣ, ಲಯಕ್ಕೂ ಕಾರಣ. ಹುಟ್ಟಿದೆವು ಅನ್ನರಸದಿಂದ, ವೃದ್ಧಿಯನ್ನ ಪಡಿತಾ ಹೋದೆವು ಅನ್ನರಸದಿಂದ. ಆಮೇಲೆ ಇದೇ ಆಹಾರ ನಮಗೆ ವೃದ್ಧಿಯನ್ನು ಕೊಟ್ಟಿತೋ ಅದೇ ಆಹಾರದಿಂದ ರೋಗವನ್ನು ಪಡೆದುಕೊಳ್ತೇವೆ ಅಲ್ವೇ? ನಮಗೀಗ BP ಪ್ರಾಬ್ಲಮ್ ಬರುತ್ತೆ, ಶುಗರ್ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಯಾಕೆ? ಆಹಾರದಿಂದಲೇ ಬರುವಂಥದ್ದು ನಮಗೆ ಎಲ್ಲ ಥರದ ರೋಗಗಳು. ಅದಕ್ಕೆ ಹೆಸರು ಬೇರೆ ಬೇರೆ ಇರ್ಬೋದು, ಕಾರಣ ಕೇಳಿದರೆ ಅದು ಹಾಗೆ ಮಾಡಿದ್ರಿ ನೀವು, ಅದಕ್ಕಾಗಿ ಬಂತು, ಹೀಗೆ ಮಾಡಿದ್ರಿಂದಾಗಿ ಬಂತು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಅನ್ನರಸ. ಈ ಅನ್ನರಸ ಎಲ್ಲಿಂದ ಬಂತು? ಭೂಮಿಯಿಂದಲೇ ಬಂತು. ಇದೇ ಭೂಮಿಯಿಂದ. ಅದಕ್ಕೆ ಹೇಳ್ತಾ ಇರೋದು ಅನ್ನರೂಪ ಪೃಥಿವ್ಯಾಂ. ಅನ್ನರೂಪ ಅಂತ ಹೇಳಿದ್ರೆ ಭೂಮಿ. ಮಿಲಿತ್ವ ಯದ್ವಿಲೀಯತೆ. ಮತ್ತೆ ನಾವು ಎಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೇವೆ? ನಾಶ ಆದಾಗ
ಮತ್ತೆ ಇದೇ ಭೂಮಿಯನ್ನು ನಾವು ಸೇರಿಕೊಳ್ತೇವೆ. ಭೂಮಿಯಿಂದಲೇ ಅನ್ನರಸ ಅಂದರೆ ಇಂಡೈರೆಕ್ಟ್ ಆಗಿ ಭೂಮಿಯಿಂದಲೇ ಬಂದೆವು ನಾವು. ಡೈರೆಕ್ಟ್ ಆಗಿ ಭೂಮಿಯಿಂದ ಅಲ್ಲ, ಇಂಡೈರೆಕ್ಟ್ ಆಗಿ. ಅಂದರೆ ಭೂಮಿ ನಮಗೆ ಆಹಾರ ಕೊಡ್ತು, ಆಹಾರದಿಂದ ನಾವು ಹುಟ್ಟಿದೆವು, ವೃದ್ಧಿಯನ್ನು ಪಡೆದೆವು. ಹಾಗೆಯೇ ನಮಗೆ ರೋಗಗಳ ದೊಡ್ಡ ಪರ್ವತ ಅದುವೇ ನಮ್ಮಲ್ಲಿಗೆ ಬಂತು. ಯಾವುದರಿಂದಾಗಿ? ಅನ್ನರಸದಿಂದಾಗಿ. ಇದೇ ಅನ್ನರೂಪ ಪೃಥಿವ್ಯದಲ್ಲಿ, ಇದೇ ಅನ್ನರೂಪದ ಭೂಮಿ ತಾಯಿಯಲ್ಲಿ ಕೊನೆಯಲ್ಲಿ ಮತ್ತೆ ಸೇರಿಕೊಳ್ತೇವೆ. ಅದು ಹೂಳೋದಿರ್ಬೋದು, ಸುಡೋದಿರ್ಬೋದು, ಅಥವಾ ಪ್ರಾಣಿಗಳಿಗೆ ಹಾಕೋದಿರ್ಬೋದು, ಯಾವುದೇ ಆಗಿರ್ಬೋದು. ಯಾವುದೇ ಇದ್ರೂ ಕೂಡ ಮತ್ತೆ ಪಂಚಭೂತಗಳಲ್ಲಿ ಅತೀ ಸ್ಥೂಲವಾದ ಪೃಥ್ವಿ ಭೂಮಿಯಲ್ಲಿ ನಾವೆಲ್ಲರೂ ಮತ್ತೆ ಸೇರಿಕೊಳ್ತೇವೆ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಗೊಬ್ಬರ ಆಗಿ ಬಿಡ್ತೇವೆ ಅಲ್ವೇ? ನಮ್ಮನ್ನಲ್ಲಿ ಹೂಳಿದ್ರು ಅಂತ ಅನ್ಕೊಳ್ಳಿ, ಅದು ಆ ಶರೀರ ನಮ್ಮನ್ನು, ಅಂದರೆ ನಾನು ಅಂತೇಳಿದ್ರೆ ಆತ್ಮ ಅಂತಲ್ಲ, ಇಲ್ಲಿ ನಾವು ನಮ್ಮನ್ನು ಈ ದೇಹದ ಜೊತೆ ಗುರುತಿಸಿಕೊಳ್ಳುವ ಕಾರಣ ನಮ್ಮನ್ನು ಹೂಳೋದು ಅಂತ ಹೇಳೋದು ನಾವು. ಮತ್ತೆ ಅಲ್ಲಿ ಸೇರಿಕೊಂಡು ಆ ಮಣ್ಣಿನ ಜೊತೆ ಸೇರಿಕೊಂಡು ಬೇರೆ ಗಿಡಕ್ಕೆ ಗೊಬ್ಬರ ಆಗಲ್ವೇ? ಅದು ಭೂಮಿಯಿಂದಲೇ ಬಂದು ಮತ್ತೆ ಭೂಮಿಯಿಂದಾಗಿಯೇ, ಅಂದರೆ ಅನ್ನರಸ ಭೂಮಿಯಿಂದ ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಬಂದೆವು. ಅನ್ನರಸದಿಂದ ಬಂದೆವು, ಅನ್ನರಸದಿಂದ ವೃದ್ಧಿಯನ್ನು ಪಡೆದೆವು. ಅದೇ ಅನ್ನ ರೂಪವಾದ ಭೂಮಿಯಲ್ಲಿ ಯದ್ವಿಲೀಯತೆ ಮತ್ತೆ ಸೇರಿಕೊಳ್ತೇವೆ. ಹಾಗಾದರೆ ಮಣ್ಣಿನಿಂದ ಮಾಡಿರುವಂತಹ ಒಂದು ಮಡಕೆಗೂ ಈ ಶರೀರಕ್ಕೂ ಏನು ವ್ಯತ್ಯಾಸ ಇದೆ? ಮಣ್ಣಿನಿಂದ ಬಂತು ಮಡಕೆ, ಯಾರೋ ಏನೋ ಕೈಯಿಂದ ಬಿದ್ದು ಬಿಡ್ತು, ಆ ಮಡಕೆ ಎಲ್ಲೋಯ್ತು? ಎಲ್ಲಿ ಸೇರಿಕೊಳ್ತು? ಅದೇ ಭೂಮಿಯಲ್ಲಿ ಸೇರಿಕೊಳ್ತು. ನಾವು ಅಷ್ಟೇ, ಒಂದು ದಿನ ಟಮ್ ಅಂತ ಬಂದೆವು, ಇನ್ನೊಂದು ದಿನ ಟಮ್ ಅಂತ ಹೋಗ್ಬಿಡ್ತೇವೆ. ಅಲ್ಲಿಂದಲೇ ಪೃಥ್ವಿಯಿಂದಲೇ ಬಂದು ಅದೇ ಪೃಥ್ವಿಗೆ ಮತ್ತೆ ಹೋಗಿ ಸೇರಿಕೊಳ್ತೇವೆ. ಇದು ತದ್ ಅನ್ನಮಯ ಕೋಶ ಸ್ಥೂಲ ಶರೀರಂ. ಈ ಅನ್ನಮಯ ಕೋಶಕ್ಕೆ ಹೆಸರು ಸ್ಥೂಲ ಶರೀರ. ಇದು ಒಂದು ನಮಗೆ ಎನಾಟಮಿ ಅಂತ ಹೇಳೋದಿಲ್ವಾ? ಈ ಮೆಡಿಕಲ್ ಕಾಲೇಜಲ್ಲಿ ಕಲಿಯೋರನ್ನೆಲ್ಲ ಕೇಳ್ಕೊಳ್ಳಿ. ಎನಾಟಮಿ ಅಂದರೆ ಹೊರಗಿನ ಒಂದು ಅಂಗರಚನಾಶಾಸ್ತ್ರ. ಇದನ್ನು ಹೇಳಿಕೊಡುವಂಥದ್ದೇ ಈ ಅನ್ನಮಯ ಕೋಶ, ಇಂಗ್ಲಿಷಿನಲ್ಲಿ ಎನಾಟಮಿ. ಮುಂದೆದ್ದು ಎರಡನೆಯದಾಗಿ ಈಗ ಸೂಕ್ಷ್ಮ ಶರೀರದ ವರ್ಣನೆ. ಅದರಲ್ಲಿ 3 ಪದರಗಳಿವೆ, 3 ಲೇಯರ್ಸ್ ಇದೆ, 3 ಕೋಶಗಳಿವೆ. ಯಾವುದೆಲ್ಲ ನೋಡೋಣ. ಪ್ರಾಣಮಯ ಕಹ. ಪ್ರಾಣಮಯ ಅಂದರೆ ಏನು? ಪ್ರಾಣಾದ್ಯಾಹ ಪಂಚವಾಯವ ವಾಗದೀಂದ್ರಿಯ ಪಂಚಕಂ ಪ್ರಾಣಮಯ ಕೋಶ. ನಮಗೆ ಸೂಕ್ಷ್ಮ ಶರೀರದಲ್ಲಿ 17 ಅಂಶಗಳಿವೆ ಅಥವಾ 17 ವಿಭಾಗಗಳಿವೆ ಅಂತ ಗೊತ್ತಿದೆ. ಈಗ ಅದರಲ್ಲಿ 5 ಪ್ರಾಣಗಳು, ಪ್ರಾಣಾದ್ಯಾಹ ಪಂಚವಾಯ 5 ವಾಯವ 5 ಪಂಚವಾಯುಗಳು ಸೇರಿ ವಾಗದೀಂದ್ರಿಯ, ವಾಕ್ ಅಂದರೆ ಯಾವ ಇಂದ್ರಿಯ? ಕರ್ಮೇಂದ್ರಿಯ. ಎಷ್ಟು? ಪಂಚಕಂ 5 ಕರ್ಮೇಂದ್ರಿಯಗಳು, ಹಾಗೆಯೇ 5 ಪ್ರಾಣಗಳು ಜೊತೆ ಸೇರಿದರೆ ಈ ಪ್ರಾಣಮಯ ಕೋಶ ಅಂತಾಗತ್ತೆ. ನೆನ್ಪಿಟ್ಕೊಳ್ಬೇಕು. 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಇವು 2 ಸೇರಿ 10 ಅಂಶಗಳಾಯಿತು. ಇವು 10 ಅಂಶಗಳು ಸೇರಿ ಆಗುವಂಥದ್ದು ಪ್ರಾಣಮಯ ಕೋಶ. ಫಿಸಿಯೋಲಾಜಿಕಲ್, ಡಾಕ್ಟರ್ಸನ್ನು ಕೇಳಿದ್ರೆ ಫಿಸಿಯಾಲಜಿ, ಇದಕ್ಕೆ ಹೆಸರು ಫಿಸಿಯಾಲಜಿ. ಈ ಪ್ರಾಣಮಯ ಹೆಸರೇ ಹೇಳುತ್ತೆ ಪ್ರಾಣ, ಪ್ರಾಣ ಶಕ್ತಿ. ನಮ್ಮಲ್ಲಿ ದೇಹದಲ್ಲಿ, ನಮ್ಮ ಈ ದೇಹದಲ್ಲಿ ಸ್ಥೂಲ ಶರೀರದಲ್ಲಿ 72,000 ನಾಡಿಗಳಿವೆ ಅಂತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 3: ಇಡ, ಪಿಂಗಳ, ಸುಷುಮ್ನ ಅಂತ. ಅವು ಹೇಗಿದೆ ಅಂತ ಹೇಳಿದರೆ, ಹೀಗೆ ಒಂದಕ್ಕೊಂದು ಹಾಸು ಹೊಕ್ಕಾಗಿ ನಾವು ಹೇಗೆ ಚಾಪೆಯನ್ನು ಹಿಡಿತೇವೆಯೋ ಹಾಗೆಯೂ ಅಲ್ಲ, ಹೇಗೇಗೋ ಕ್ರಿಸ್ ಕ್ರಾಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಹಾಗಿರುತ್ತೆ ಎಲ್ಲ ನಾಡಿಗಳು. ಎಲ್ಲ ಶುರುವಾಗೋದು ಒರಿಜಿನೇಷನ್ ಎಲ್ಲಿ ಅಂತ ಹೇಳಿದ್ರೆ ಸುಷುಮ್ನಾ ನಾಡಿಯಲ್ಲಿ ಶುರುವಾಗತ್ತೆ. ಈ ನಾಡಿಗಳ ಮೂಲಕ
ನಾವು ತೆಗೆದುಕೊಂಡಿರುವಂಥ ಒಂದೇ ಒಂದು ವಾಯು ಪಂಚವಾಯುವಾಗಿ ವಿಭಾಗಗೊಂಡು ಇದರಲ್ಲಿ ಪ್ರವಹಿಸ್ತಾ ಇರುತ್ತೆ. ನಮ್ಮ ದೇಹದ ತುಂಬ ನಾಡಿಗಳಿವೆ. ಅದೇ 72,000 ಅಂದರೆ ನಾವು ಊಹನೆ ಮಾಡಬೇಕು. ಇದರಲ್ಲಿ ಈ ಪ್ರಾಣಶಕ್ತಿ ಹರಿತಾ ಇರಬೇಕಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ತೊಂದರೆ ಆಗಿ ಅದು ಹೋಗ್ತಾ ಇಲ್ಲ, ಬ್ಲಾಕ್ ಆಗಿದೆ ಅಂತ ಆದರೆ ಮತ್ತೆ ರೋಗಗಳಿಗೆ ಆಮಂತ್ರಣವನ್ನು ಕೊಟ್ಟ ಹಾಗೆ. ಇದರಲ್ಲಿ ಬೇಕಾಗಿರುವಂಥದ್ದೀಗ ಪ್ರಾಣಗಳು ಅಲ್ವೇ? ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡಿ ಅಂತ ಎಲ್ಲರೂ ಹೇಳ್ತಿರೋದು. ಇಲ್ಲ ಕೆಲವೊಂದು ನೋಡಿ ಪ್ರಾಣಿಕ್ ಹೀಲಿಂಗ್ ಅಂತ ಒಂದಿದೆ. ಈ ನಮ್ಮ ಕೆಲವು ಈ ಅಲೋಪತಿ ಡಾಕ್ಟರ್ಸ್ ಎಲ್ಲ ಅದನ್ನು ಒಪ್ಪೋದಿಲ್ಲ. ಆದರೆ ಹಲವಾರು ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಪ್ರಾಣಿಕ್ ಹೀಲರ್ಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಾಡಿಗಳಲ್ಲಿ ಈ ಪ್ರಾಣಶಕ್ತಿ ಸರಿಯಾಗಿ ಪ್ರವಹಿಸದೇ ಇದ್ದಾಗ ಕೆಲವು ರೋಗಗಳು ಕಾಣಿಸ್ಬೋದು. ಬೇರೆ ಬೇರೆ ನಾಡಿಯಲ್ಲಿ ಬ್ಲಾಕ್ ಆದಾಗ ಬೇರೆ ಬೇರೆ ಥರದ ರೋಗಗಳು. ಅವರು ಅದನ್ನು ಸರಿಯಾಗಿ ಪ್ರವಹಿಸುವಂತೆ ಮಾಡ್ತಾರೆ. ಇನ್ನೊಂದು ಆಕ್ಯುಪ್ರೆಷರ್, ಇದು ಕೂಡ ಅಷ್ಟೇ. ಈ ಪ್ರಾಣಶಕ್ತಿ ಸರಿಯಾಗಿ ಪ್ರವಹಿಸ್ತಾ ಇಲ್ಲ ಅಂತ ಆದರೆ, ಎಲ್ಲಿ ಬ್ಲಾಕ್ ಇದೆ, ಯಾವ ಪಾಯಿಂಟ್ ಅಂತ ನೋಡಿ ಆ ಪಾಯಿಂಟನ್ನು ಒತ್ತಿ ಆ ಶಕ್ತಿ, ಪ್ರಾಣಶಕ್ತಿ ಸರಿಯಾಗಿ ಪ್ರವಹಿಸುವಂತೆ ಮಾಡುವಂತಹ ಒಂದು ಪದ್ಧತಿ. ಇದೀಗ 5 ಕರ್ಮೇಂದ್ರಿಯಗಳಿಗೂ ಕೆಲಸ ಮಾಡಬೇಕು ಅಂತ ಆದರೆ ಆ ಶಕ್ತಿಯನ್ನು ಕೊಡುವಂಥದ್ದು ಈ 5 ಪ್ರಾಣಗಳು. ನಾವೇನೋ ಕೈ ಕೆಲಸ ಮಾಡ್ತಾ ಇದೆ, ಬಾಯಿ ಮಾತಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಹೇಗೆ? ಸುಮ್ಮನೆ ಬಾಯಿ ಇದ್ರೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಒಳಗಿನ ಶಕ್ತಿ ಬೇಕು. ಆ ಶಕ್ತಿಯನ್ನು ಕೊಡುವಂಥದ್ದು ಈ 5 ಪ್ರಾಣಗಳು. ಅದು ಯಾವ ರೀತಿಯಲ್ಲಿ ಅಂತ ನಾವು ನೋಡಿದ್ದೇವೆ. ಯಾವ್ಯಾವ ಪ್ರಾಣ? ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ. ಪ್ರಾಣ ಅಂತೇಳಿದರೆ ನಮ್ಮ ಉಸಿರಾಟದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೆ. ಒಂದೊಂದು ನಾಡಿಗೆ ಒಂದೊಂದು ಕೆಲಸ ಇದೆ. ಬೇರೆಯವರ ಕೆಲಸ ಅವು ಮಾಡೋದಿಲ್ಲ. ಅವರಿಗೆ ಕೊಟ್ಟ ಕೆಲಸವನ್ನು ಮಾತ್ರ ಉತ್ತಮ ರೀತಿಯಲ್ಲಿ ಮಾಡುವಂಥದ್ದು ಆ ಪ್ರಾಣಗಳ ಕರ್ತವ್ಯ. ಅಂದರೆ ಈ ಕರ್ಮೇಂದ್ರಿಯಗಳಿಗೆ ಸಪೋರ್ಟನ್ನು ಕೊಡುವಂಥದ್ದು, ಪ್ರೋತ್ಸಾಹವನ್ನು ಕೊಡುವಂಥದ್ದು ಈ ಪ್ರಾಣಗಳು. ಹಾಗೆಯೇ ಈ ಪ್ರಾಣಮಯ ಕೋಶ ಅಂತ ಹೇಳಿದರೆ ಕ್ರಿಯಾಶಕ್ತಿಯನ್ನು ಸೂಚಿಸುತ್ತೆ. ಯಾವುದೇ ಆಗಲಿ ಮಾಡುವಂಥದ್ದು ಕ್ರಿಯೆ ಮಾಡಬೇಕು ಅಂತ ಆದರೆ ಕರ್ಮೇಂದ್ರಿಯಗಳು ಕೆಲಸ ಮಾಡಬೇಕು, ಪ್ರಾಣಗಳು ಕೂಡ ಎಲ್ಲವೂ ಕೆಲಸ ಮಾಡಬೇಕು. ಇಲ್ಲ ಅಂತ ಆದರೆ ಕೆಲಸ ನಡೆಯೋದಿಲ್ಲ. ನಮಗೆ ಕೈ ಎತ್ತಿ ಈಗ ಮಾಡ್ತೀವಿ, ಆ ಥರ ಈಗ ಬೇಕಾದಾಗೆ ಮಾಡ್ತಾ ಇರ್ತೀವಿ ನಾವು. ಆದರೆ ಒಳಗಡೆ ಏನು ನಡೀತಾ ಇದೆ? ಈ ಪ್ರಾಣಗಳು ಕೆಲಸ ಮಾಡದ ಇದ್ರೆ ಕೈಯನ್ನು ಎತ್ತಕ್ಕೆ ಆಗೋದಿಲ್ಲ, ಮಾತು ಬರೋದಿಲ್ಲ. ಹಾಗಾಗಿ ಈ ಪ್ರಾಣಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜ್ಞಾನಿಗಳು. ಉಸಿರಾಟ ನಾವು ತೆಗೆದುಕೊಳ್ಳುವಂಥ ವಾಯು ಒಂದೇ, ಆದರೆ ಅದು ವಿಭಾಗವಾಗಿ ಬಿಡತ್ತೆ. ಆಮೇಲೆ ಅದೇ ಶಕ್ತಿ ನಮ್ಮ ಈ ನಾಡಿಗಳಲ್ಲಿ ಪ್ರವಹಿಸ್ತಾ ಇರುತ್ತೆ. ಈ ಪ್ರವಾಹ, ಪ್ರಾಣಶಕ್ತಿಯ ಪ್ರವಾಹ ನಮ್ಮ ಕರ್ಮೇಂದ್ರಿಯಗಳನ್ನು ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತೆ. ಹಾಗಾಗಿ ಈ ಪ್ರಾಣಮಯ ಕೋಶ ಏನು ಅಂತ ಹೇಳಿದರೆ 5 ಪ್ರಾಣಗಳು, 5 ಕರ್ಮೇಂದ್ರಿಯಗಳು. ಆಮೇಲೆ ಇದು ಕ್ರಿಯಾಶಕ್ತಿಯನ್ನು ಸೂಚಿಸುತ್ತೆ. ಇದರಲ್ಲಿ ಮತ್ತೆ ಪಂಚ ಪ್ರಾಣಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ನಮಗೆ ಆಲ್ರೆಡಿ ನಾವು ಕಲ್ತಾಗಿದೆ ಅದರ ಬಗ್ಗೆ. ಆಮೇಲೆ ಮೂರನೆಯ ಕೋಶ ಸೂಕ್ಷ್ಮ ಶರೀರದಲ್ಲಿ 2ನೆಯದ್ದು ಮನೋಮಯ ಕಹ. ಮನೋಮಯ ಕೋಶ ಅಂದರೆ ಏನು? ಮನಶ್ಚ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವ ಯೋ ಭವತಿ ಸಹ ಮನೋಮಯ ಕೋಶ. ಮನಶ್ಚ ಜ್ಞಾನೇಂದ್ರಿಯ ಪಂಚಕ, 5 ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು, ಒಟ್ಟು 6 ಅಂಶಗಳಾಯಿತು. ಒಂದೇ ಒಂದು ಮನಸ್ಸು, 5 ಜ್ಞಾನೇಂದ್ರಿಯಗಳು. ಇದು 6 ಅಂಶಗಳನ್ನು ಸೇರಿಸಿದಾಗ ಆಗುವಂತಹ ಕೋಶಕ್ಕೆ ಹೆಸರು ಮನೋಮಯ ಕೋಶ, ಸೈಕಾಲಜಿ. ಮನೋಮಯ ಕೋಶಕ್ಕೆ ಇನ್ನೊಂದು ಹೆಸರು ಸೈಕಾಲಜಿಕಲ್ ಪರ್ಸನಾಲಿಟಿ. ಮನಸ್ಸು ಮತ್ತು 5 ಇಂದ್ರಿಯಗಳು. ನೋಡಿ, ನಮಗೆ ಈ ಲೋಕವನ್ನು ನೋಡಬೇಕು ಅಥವಾ
ಸ್ವೀಕಾರ ಮಾಡಬೇಕು ಅಂತ ಆದರೆ ಈ 5 ಜ್ಞಾನೇಂದ್ರಿಯಗಳು ಕೆಲಸ ಮಾಡಲೇಬೇಕು. ನಾವು ಮಲಗಿದ್ದಾಗ ಈ ಜ್ಞಾನೇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಹಾಗಾದರೆ ಮನಸ್ಸಿಗೂ ಲೋಕಕ್ಕೂ ಯಾವ ಕನೆಕ್ಷನೂ ಇಲ್ಲ. ಇದು ಒಂದು ಗಮನದಲ್ಲಿಟ್ಕೊಳ್ಬೇಕು. ಮನಸ್ಸಿಗೆ ಲೋಕದ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ. ಯಾವುದರ ಮೂಲಕ ಅದು ಕಾಂಟ್ಯಾಕ್ಟ್ ಮಾಡೋದು? 5 ಜ್ಞಾನೇಂದ್ರಿಯಗಳ ಮೂಲಕ ಮಾತ್ರ ಪ್ರಪಂಚವನ್ನು ಸ್ವೀಕಾರ ಮಾಡೋದು ಈ ಮನಸ್ಸು. ಅದಕ್ಕೋಸ್ಕರ ನಿದ್ದೆಯಲ್ಲಿದ್ದಾಗ ಲೋಕದ್ದು ಏನು ಗೊತ್ತಾಗಲ್ಲ. ಮನಸ್ಸಿನಲ್ಲಿ ಏನಿದೆಯೋ ಅದು ಮಾತ್ರ ಹೊರಗಡೆ ಹಾಕುವಂಥದ್ದು. ಈಗ ಲೋಕವನ್ನು ನೋಡಿ ಮನಸ್ಸು ಏನು ಮಾಡುತ್ತೆ? ನಾನಾ ಥರದ ಭಾವನೆಗಳು. ಮಲಗಿದ್ದಾಗ ಗಾಢ ನಿದ್ರೆಯಲ್ಲಿದ್ದಾಗ ಯಾವ ಭಾವನೆಯೂ ಇಲ್ಲ. ಎದ್ದ ತಕ್ಷಣ ಅವರನ್ನು ನೋಡ್ತೇವಾ, ಹಬ್ಬ ಮತ್ತೆ ದ್ವೇಷ ಕಾರ್ತೇವೆ. ಇಲ್ಲ ನಮಗೆ ಪ್ರೀತಿಯವರಿದ್ವಾ, ಆಹಾ ಎಷ್ಟು ಪ್ರೀತಿ ಅಲ್ವೇ. ಅವರು ಮಾತಾಡೋ ಶಬ್ದಗಳು ಎಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನಸ್ಸು ರಿಯಾಕ್ಷನ್ ಕೊಡೋಕ್ಕೆ ಶುರು ಮಾಡುತ್ತೆ, ಬೈಯೋಕ್ಕೆ ಶುರು ಮಾಡುತ್ತೆ, ಇಲ್ಲ ಇನ್ನೊಂದು ಥರದಲ್ಲಿ ಪ್ರೀತಿಯನ್ನು ತೋರ್ಸೋಕ್ಕೆ ಶುರು ಮಾಡುತ್ತೆ. ಯಾಕೆ? ಈ ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚವನ್ನು ಗ್ರಹಿಸೋದು ಶುರು ಮಾಡಿದ ತಕ್ಷಣ ಮನಸ್ಸು ಆ್ಯಕ್ಷನ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಷ್ಟರವರೆಗೆ ನಿದ್ದೆಯಲ್ಲಿದ್ದಾಗ ಲೋಕದ ಜೊತೆ ಯಾವ ಕಾಂಟ್ಯಾಕ್ಟೂ ಇಲ್ಲ ಮನಸ್ಸಿಗೆ. ಈಗ ಜ್ಞಾನೇಂದ್ರಿಯಗಳ ಮೂಲಕ ಲೋಕವನ್ನು ಗ್ರಹಿಸಿ ಮನಸ್ಸಿನಲ್ಲಿ ನಾನಾ ಥರದ ಭಾವನೆಗಳ ಉದ್ಭವ ಆಗತ್ತೆ. ಯಾವುದೆಲ್ಲ ಇದೆ ನಮಗೆ ಗೊತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದು ಮೊದಲಾಗಿ ಬರುತ್ತೆ. ಆಮೇಲೆ ಬರುವಂಥದ್ದು ಕಾಮ. ಮೊದಲಾಗಿ ಬರುವಂಥದ್ದು ಅದರಲ್ಲಿ ಇಚ್ಛೆ. ಇದು ನನಗೆ ಬೇಕು ಅಲ್ವೇ. ನನಗೊಂದು ಮನೆ ಬೇಕು, ನನಗೊಂದು ಕಾರ್ ಬೇಕು, ಸೀರೆ ಬೇಕು, ಒಡವೆ ಬೇಕು, ಇದೆಲ್ಲ ಇಚ್ಛೆ. ಇದೆಲ್ಲಿ ಹುಟ್ಟೋದು? ಇದೇ ಈ ಮನೋಮಯ ಕೋಶದಲ್ಲಿ ಹುಟ್ಟುವಂಥದ್ದು. ಹಾಗಾಗಿ ಇದು ಇಚ್ಛಾಶಕ್ತಿ. ಪ್ರಾಣಮಯ ಕೋಶ ಕ್ರಿಯಾಶಕ್ತಿಯನ್ನು ಸೂಚಿಸುತ್ತೆ. ಈ ಮನೋಮಯ ಕೋಶ ಅಂತ ಹೇಳೋದು ನಮಗೆ ಇಚ್ಛಾಶಕ್ತಿಯನ್ನು ಸೂಚಿಸುತ್ತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂಥೇಳಿ ಆ ತಾಯಿಯನ್ನು ಕೊಂಡಾಡ್ತೇವೆ ನಾವು. ಹಾಗೆಂತ ಹೇಳಿದರೆ ಇಚ್ಛೆ ಅಂತ ಹೇಳೋದು ಒಂದು ಅದ್ಭುತವಾದ ವರ. ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಅದ್ಭುತವಾದ ವರ ಈ ಇಚ್ಛಾ. ಬೇಕು, ಕೋರಿಕೆಗಳು ಬೇಕೇ ಬೇಕು. ಸುಮಾರು ಜನ ಹೇಳ್ತಾರೆ ಯಾವ ಆಸೆ ಇರಬಾರ್ದು, ಯಾವ ಕೋರಿಕೆಗಳು ಇರಬಾರ್ದು. ಆಹಾ, ಹಾಗಲ್ಲ. ಸನಾತನ ಧರ್ಮ ಹಾಗೆ ಹೇಳ್ತಾ ಇಲ್ಲ. ಕೋರಿಕೆಗಳು ಬೇಕೇ ಬೇಕು. ಕೋರಿಕೆಗಳು ಇಲ್ಲ ಅಂತಾದರೆ ಈ ಕ್ಲಾಸಿಗೆ ಬರ್ತಿರಲಿಲ್ಲ, ತತ್ವಬೋಧ ಕಲಿತಾ ಇರಲಿಲ್ಲ. ಆ ಕೋರಿಕೆ ಇದೆ ತಾನೇ. ತತ್ವಬೋಧ ಅಂದರೆ ಏನು ನನಗೆ ತಿಳ್ಕೊಳ್ಬೇಕು ಅಂತೇಳುವ ಆಸಕ್ತಿ ಬಂದ ಕಾರಣ ತಾನೇ ನಾವೀಗ ಕಲಿತಾ ಇರೋದು. ಕೋರಿಕೆಗಳು ಬೇಕೇ ಬೇಕು, ಆಸೆ ಅಂತೇಳೋದು ಬೇಕೇ ಬೇಕು. ಇದು ಭಗವಂತನ ಒಂದು ಅದ್ಭುತವಾದ ವರ. ನೋಡಿ, ಪ್ರಾಣಿಗಳಿಗೆಲ್ಲ ಈ ಥರದ ಆಸೆ ಬರುತ್ತಾ? ತತ್ವಬೋಧ ಕಲಿಬೇಕು ಅಂತ ಆಸೆ ಬರುತ್ತಾ? ಇದು ಮನುಷ್ಯನಿಗೆ ಮಾತ್ರ ಬರುವಂತಹ ಕೋರಿಕೆಗಳು. ಹಾಗಾದರೆ ಅದ್ಭುತವಾದ ವರ ಅಲ್ವೇ? ಆದರೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಮುಂದಕ್ಕೆ ಹೋದ ಹಾಗೆ ಪರಿಶುದ್ಧೀಕರಣ ಅಥವಾ ಸಂಸ್ಕರಣ ಮಾಡಿಕೊಳ್ಬೇಕು. ಕೋರಿಕೆಗಳ ಸಂಸ್ಕರಣ, ಪರಿಶುದ್ಧವಾಗ್ತಾ ಹೋಗಬೇಕು. ಕೋರಿಕೆಗಳು ಯಾವ ಥರದ ಕೋರಿಕೆಗಳು? ನಾನು ದೇಶ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ಯಾವ ಥರದಲ್ಲಿ ನಾನು ಬೇರೆಯವರಿಗೆ ಸಂತೋಷವನ್ನು ಕೊಡಬಹುದು? ಬೇರೆಯವರಿಗೆ ಸಂತೋಷವನ್ನು ಕೊಟ್ಟಾಗ ನನಗೆ ಜಾಸ್ತಿ ಸಂತೋಷ ಬರುತ್ತೆ. ಈ ಥರದ ಭಾವನೆಗಳನ್ನು ನಾವು ಬೆಳೆಸಿಕೊಳ್ಳುವಂಥವರಾಗಬೇಕು. ಇದು ಆಸೆ ಅಲ್ವೇ? ಶಂಕರಾಚಾರ್ಯರಿಗೆ ತತ್ವಬೋಧ ಬರಿಬೇಕು ಅಂತ ಆಸೆ ಬಂದ ಕಾರಣ ತಾನೇ ಬರೆದಿರೋದು. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಲೋಕ ಸಂಗ್ರಹ ಅಂತ ಹೇಳಿದ್ರೆ ಲೋಕವನ್ನೆಲ್ಲ ನಮ್ಮ ಜೊತೆ ಸಂಗ್ರಹ ಮಾಡಿಟ್ಕೊಳ್ಳೋದಂತಲ್ಲ. ಇಲ್ಲಿ ಸಂಗ್ರಹ ಅಂತ ಹೇಳಿದರೆ ಎಲ್ಲರಿಗೆ ಬೇಕಾದದ್ದನ್ನು ಏನು ಬೇಕು ಅದನ್ನು ಮಾಡುವಂತೆ ಒಂದು ನಿಸ್ವಾರ್ಥತೆ. ಯಾರಿಗೆ ಏನು ಸೇವೆ ಮಾಡಲಿಕ್ಕೆ ಅವಕಾಶ ಇದೆಯೋ ಆ ಥರದ ಸೇವೆಯನ್ನು ಮಾಡುವಂತಾಗಲಿ ನಾನು. ಬೇರೆ ಬೇರೆ ಥರದ ಸೇವೆ ಬೇರೆ ಬೇರೆ ಜನ ಮಾಡ್ಬೋದು. ಅದು ಮಾಡಲಿಕ್ಕೆ ಒಂದು ಕೋರಿಕೆ ಬೇಕು ತಾನೆ. ಹಾಗಾಗಿ ಈ ಥರದ ಕೋರಿಕೆಗಳು ಎಲ್ಲ ಹುಟ್ಟುವಂಥದ್ದು ನಮಗೆ ಮನೋಮಯ ಕೋಶ. ಜ್ಞಾನೇಂದ್ರಿಯಗಳ ಮೂಲಕ
ಲೋಕವನ್ನು ಸ್ವೀಕಾರ ಮಾಡ್ತೇವೆ. ನಮಗೆ ಯಾವಾಗ ಕೋರಿಕೆ ಹುಟ್ಟೋದು ಹೇಳಿ? ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ ನಾವು. ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಓಹೋ ಈ ಥರದೊಂದು ಹೊಸ ಒಡವೆ ಬಂದಿದೆ, ಓ ಈ ಡಿಸೈನ್ ಚೆನ್ನಾಗಿದೆ, ನಂಗಿದು ಬೇಕು ನೋಡಿ ಅದನ್ನು ಸ್ವೀಕಾರ ಮಾಡಿದಾಗ ತಾನೆ. ಅದಕ್ಕೋಸ್ಕರ ಟಿ ವಿಯಲ್ಲಿ ಯಾವ ಸೀರಿಯಲ್ ನೋಡಿ 5 ನಿಮಿಷಕ್ಕೆ ಒಂದು 10 ಅಡ್ವರ್ಟೈಸ್ಮೆಂಟ್ಗಳು. ಯಾಕೆ? ಸೀರಿಯಲ್ ಖಂಡಿತ ಜನ ನೋಡ್ತಾರೆ ಅಂತ ಗೊತ್ತಿದೆ. ಅದರ ಮಧ್ಯದಲ್ಲಿ ಇದರಲ್ಲಿ ಹಾಕಿದರೆ ಬೇಡ ಅಂದರೂ ಅದು ಓಹೋ 4 ಸಲ ನೋಡಿದಾಗ ಹೌದಾ ಒಂದು ಸಲ ತಕೊಂಡು ನೋಡುವ ಹಾಗಾದರೆ ಅಂತ ಮನಸ್ಸಿಗೆ ಹೋಗುತ್ತೆ ತಾನೆ. ಜಾಹೀರಾತುಗಳು ಪೇಪರ್ನಲ್ಲಿ ನೋಡಿ ಅಲ್ಲ ಎಷ್ಟು ಒಂದು ಮೊದಲನೇ ಒಂದು 4 ಪುಟಗಳು ಬರೀ ಜಾಹೀರಾತುಗಳೇ. ಯಾಕೆ? ನಾವು ನಮ್ಮ ಮನೋಮಯ ಕೋಶ ಹೀಗಿದೆ ಅಂತ ಅವರಿಗೆ ಗೊತ್ತಿದೆ. ಜಾಹೀರಾತನ್ನು ಹಾಕಿದರೆ ಎಲ್ಲರೂ ಅದಕ್ಕೆ ಅದರ ಆಕರ್ಷಣೆಯಲ್ಲಿ ಬಿದ್ದು ಖಂಡಿತವಾಗಿ ಅದನ್ನು ಕೊಂಡುಕೊಳ್ತಾರೆ. ಇದಕ್ಕೆ ತಾನೇ ಇರುವಂಥದ್ದು ಅಡ್ವರ್ಟೈಸ್ಮೆಂಟ್ಗಳು. ಅದು ನಾವು ಸ್ವೀಕಾರ ಹೇಗೆ ಮಾಡ್ತೇವೆ? ಜ್ಞಾನೇಂದ್ರಿಯಗಳ ಮೂಲಕ. ಆಮೇಲೆ ವಿಜ್ಞಾನಮಯ ಅಂದ್ರೆ ಏನು? ಇದು ಸೂಕ್ಷ್ಮ ಶರೀರದಲ್ಲಿ 3ನೇದು. ಬುದ್ಧಿರ್ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವಾ ಯೋ ಭವತಿ ಸಹ ವಿಜ್ಞಾನಮಯ ಕೋಶ. ಬುದ್ಧಿ ಮತ್ತೆ 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು 2 ಸಲ ಬರ್ತಾ ಇದೆ. ಮನೋಮಯದಲ್ಲೂ ಬರ್ತಾ ಇದೆ, ವಿಜ್ಞಾನಮಯದಲ್ಲಿಯೂ ಬರ್ತಾ ಇದೆ. ಯಾಕೆ ವಿಜ್ಞಾನಮಯದಲ್ಲಿ ಬೇಕು ಅಂತ ಹೇಳಿದರೆ, ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ, ನೋಡಿ ಇಲ್ಲಿ ಬುದ್ಧಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈಗ ಅಂದರೆ ನಮಗೆ ಅದರ ಬಗ್ಗೆ ಜ್ಞಾನ ಬೇಕು, ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಆದರೆ ನಮಗೆ ಕೋರಿಕೆ ಹೇಗೆ ಹುಟ್ಟೋದು? ಈಗ ಒಂದು ಹೊಸ ಸ್ಮಾರ್ಟ್ ಫೋನ್ ಬಂದಿದೆ ಅಂತ ಅಂದ್ಕೊಳ್ಳಿ, ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ, ಅದರ ಬಗ್ಗೆ ಏನೂ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂತ ಆದರೆ ನನಗೆ ಅದು ಬೇಕು ಅಂತ ಹೇಗೆ ಕೋರಿಕೆ ಹುಟ್ಟೋದು? ನಮಗೆ ಆಸೆ ಹುಟ್ಟಬೇಕು ಅಂತ ಆದರೆ ಅದರ ಬಗ್ಗೆ ನಮಗೆ ತಿಳುವಳಿಕೆ ಬೇಕು. ತಿಳುವಳಿಕೆ ಬೇಕು ಅಂತ ಆದರೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕು. ಮನಸ್ಸಿನಲ್ಲಿ ಆಸೆ ಹುಟ್ಟಬೇಕು ಅಂತ ಆದರೂ ಜ್ಞಾನೇಂದ್ರಿಯಗಳು ಬೇಕು. ಈ ಥರದ ಬುದ್ಧಿ ಉಪಯೋಗಿಸಬೇಕು ಅಂತ ಆದರೂ, ಅದರ ಬಗ್ಗೆ ತಿಳುವಳಿಕೆ ಬೇಕು ಅಂತ ಆದರೂ ನಮಗೆ ಜ್ಞಾನೇಂದ್ರಿಯಗಳು ಬೇಕೇ ಬೇಕು. ಇದಕ್ಕೆ ಹೆಸರು ಜ್ಞಾನಶಕ್ತಿ. ಹಾಗೆ ವಿಜ್ಞಾನಮಯ ಕೋಶ ಅಂತ ಹೇಳಿದರೆ ಜ್ಞಾನಶಕ್ತಿ, ಮನೋಮಯ ಕೋಶ ಅಂತ ಹೇಳಿದರೆ ಇಚ್ಛಾಶಕ್ತಿ, ಪ್ರಾಣಮಯ ಕೋಶ ಅಂತ ಹೇಳಿದ್ರೆ ಕ್ರಿಯಾಶಕ್ತಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಯಾವುದೋ ಒಂದು ವಸ್ತುವನ್ನು ನೋಡಿ ಅದು ಇದೆ ಅಂತ ಆದಾಗ ಜ್ಞಾನ ಬಂತು ಅದರ ಬಗ್ಗೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಜ್ಞಾನ ಅಲ್ಲ, ಅದು ಇದೆ ಅಂತ ಆಯಿತು, ಅದರ ಬಗ್ಗೆ ಜ್ಞಾನ ಬಂತು. ಅದರ ಬಗ್ಗೆ ಜ್ಞಾನ ಬಂದಾಗ ಮನಸ್ಸಿನಲ್ಲಿ ಕೋರಿಕೆ ಹುಟ್ಟಿತು. ಮನಸ್ಸಿನಲ್ಲಿ ಕೋರಿಕೆ ಹುಟ್ಟಿದಾಗ ಅದನ್ನು ತೀರಿಸೋದಿಕ್ಕೆ ಏನೇನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಮ್ಮ ಕರ್ಮೇಂದ್ರಿಯಗಳು ಪ್ರಾಣಮಯ ಕೋಶದ ಮೂಲಕ ಕೆಲಸವನ್ನು ಮಾಡುತ್ತೆ. ಜೀವನ ಇಡೀ ಇದನ್ನೇ ಮಾಡ್ತಾ ಇರೋದು ನಾವು. ಯಾವುದೋ ಒಂದು ವಸ್ತು ಬೇಕು, ಆಸೆ ಹುಟ್ಟಿತು, ಅದರ ಬಗ್ಗೆ ತಿಳುವಳಿಕೆ ಆಯಿತು, ಅದಿದೆ ಅಂತ ಗೊತ್ತಾಯಿತು. ಈಗ ಒಂದು ಸೀರೆ, ಯಾರೋ ಒಬ್ಬರೊಂದು ಸೀರೆಯನ್ನು ಉಟ್ಕೊಂಡಿದ್ದಾರೆ, ಆಹಾ ಆ ಸೀರೆ ನೋಡಿದಾಗ ಭಾರಿ ಚೆನ್ನಾಗಿದೆ, ಅಷ್ಟರವರೆಗೆ ಕೋರಿಕೆ ಹುಟ್ಟಿತಾ? ಆ ಥರದ ಸೀರೆ ಬಗ್ಗೆ ಕೋರಿಕೆ ಹುಟ್ಟಿರಲಿಲ್ಲ, ಯಾಕೆಂದರೆ ಗೊತ್ತಿರಲಿಲ್ಲ. ತಿಳುವಳಿಕೆ ಬಂದ ನಂತರ ಕೋರಿಕೆ ಹುಟ್ಟಿಕೊಂಡಿತು. ಕೋರಿಕೆ ಹುಟ್ಟಿದ ಮೇಲೆ ಅದನ್ನು ಪಡೆಯೋದಕ್ಕೆ ಏನೇನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡೋಕ್ಕೆ ನಾವು ಶುರು ಮಾಡ್ತೇವೆ. ಕೋರಿಕೆ ಹುಟ್ಟೋದೆಷ್ಟು ಸಮಯ ಬೇಕು? ನನಗೊಂದು ಮನೆ ಕಟ್ಟಬೇಕು ಅಂತ ಭಾರಿ ಆಸೆ ಹುಟ್ಟಿತು. ಯಾಕೆ? ಒಬ್ಬರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಆ ಮನೆಯನ್ನು ನೋಡಿ ನನ್ನ ಮನಸ್ಸಿನಲ್ಲಿಯೂ ಅದರ ಬಗ್ಗೆ ತಿಳುವಳಿಕೆ ಬಂತು, ಮನೆಯಂತೆ ಹೀಗಿರಬೇಕು ಅಂತ ಆಯಿತು, ಅದರ ಬಗ್ಗೆ ಕೋರಿಕೆ ಹುಟ್ಟಿತು. ಇನ್ನೇನು ಮಾಡೋದು? ನಾವು ಬ್ಯಾಂಕಿನಲ್ಲಿ ಕೋಟಿಗಟ್ಟಲೆ ಲೋನ್ ತಗೊಳ್ಳೋದು, ಜೀವನ ಇಡೀ ಆ ಲೋನನ್ನು ಮತ್ತೆ ಕಟ್ಟಬೇಕು ತಾನೆ, EMI ಕಟ್ಟಬೇಕು ತಾನೆ, ಅದಕ್ಕೋಸ್ಕರ ಕೆಲಸ ಮಾಡೋದು. ನಮ್ಮ ಜೀವನ ಇಡೀ ಇದರಲ್ಲೇ ಹೋಗ್ತಾ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನ, ಅದರ ಬಗ್ಗೆ ಕೋರಿಕೆ, ಅದನ್ನು ತೀರಿಸೋದು ಹೇಗೆ? ಅದಕ್ಕೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇದು ಕೂಡ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಅವಳನ್ನು ಪೂಜೆ ಮಾಡ್ತಾ ಇದ್ದೇವೆ. ಅಂದರೆ ಇದು ಯಾವುದು ತಪ್ಪು ಅಂತಲ್ಲ, ಮುಂದಕ್ಕೆ ಮುಂದಕ್ಕೆ ಸಾಗಿದ ಹಾಗೆ ನನಗೆ ತತ್ವಬೋಧ, ಓಹೋ ತತ್ವಬೋಧ ಇದೆ ಅಂತ ಗೊತ್ತಾಯ್ತು. ಈಗ ತತ್ವದ ಬೋಧದ ಬಗ್ಗೆ ತಿಳುವಳಿಕೆ ನನಗೆ ಬೇಕು ಅಂತ ಕೋರಿಕೆ ಹುಟ್ಟಿತು ಅಲ್ವೇ? ಹಾಗಾದರೆ ಅದಕ್ಕೆ ಏನು ಮಾಡಬೇಕು? ಅದನ್ನು ತಿಳಿದುಕೊಂಡು ಮನನ ಮಾಡಿಕೊಂಡು ಮತ್ತೆ ನಿಧಿಧ್ಯಾಸನ ಮಾಡಬೇಕು ಅಂತ ಕೂಡ ಗೊತ್ತಾಯಿತು. ಅಷ್ಟು ಸುಲಭವಾ?
ಸೀರೆ ಆದರೆ ಎಷ್ಟು ಬೇಗ ತೆಗೆದುಕೊಂಡು ಬಿಡ್ತೇವೆ ನಾವು. ಅಬ್ಬ, ತತ್ವಬೋಧ ಅಷ್ಟು ಸುಲಭದಲ್ಲಿ ಸಿಗತ್ತಾ ನಮಗೆ? ಖಂಡಿತವಾಗಿಯೂ ಪ್ರಯತ್ನ ಮಾಡಬೇಕು. ಸುಲಭ ಅಂತ ಹೇಳೋದಲ್ಲ, ಆದರೆ ಖಂಡಿತವಾಗಿಯೂ ದುರ್ಲಭ ಅಲ್ಲ. ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಈ ತತ್ವಬೋಧದ ತಿಳುವಳಿಕೆ ಸಿಕ್ಕೇ ಸಿಗತ್ತೆ. ಇದು ನಾನು ಹೇಳೋದಲ್ಲ, ನಮ್ಮ ಸನಾತನ ಧರ್ಮ ಹೇಳ್ತಾ ಇದೆ. ಸಹ ವೀರ್ಯಂ ಕರವಾವಹೈ. ಎಲ್ಲರ ಜೊತೆಯಾಗಿ ಪ್ರಯತ್ನವನ್ನು ಮಾಡ್ತಾ ಹೋದಾಗ ನಾವು ಆ ಸಿದ್ಧಿಯನ್ನು ಪಡಿತೇವೆ. ಇನ್ನು ಒಂದು ಬಾಕಿ ಆಗಿದೆ ನಮಗೆ ಅದರಲ್ಲಿ, ಕೋಶಗಳಲ್ಲಿ. ಅನ್ನಮಯ ಆಯಿತು, ಅದು ಸ್ಥೂಲ ಶರೀರವನ್ನು ಸೂಚಿಸಿತ್ತು. ಆಮೇಲೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇದು 3 ಸೇರಿ ಸೂಕ್ಷ್ಮ ಶರೀರ ಆಯಿತು. ಇದರ ಬಗ್ಗೆಯೂ ತಿಳುವಳಿಕೆ ಬಂತು ನಮಗೀಗ. ಇನ್ನು ಕೊನೆಯದಾಗಿ ಉಳಿದಿರುವಂಥದ್ದು ಆನಂದಮಯ ಕೋಶ. ಆನಂದಮಯ ಕಹ ಏವಮೇವ ಕಾರಣ ಶರೀರಭೂತ ಅವಿದ್ಯಾಸ್ತ ಮಲಿನ ಸತ್ವಂ ಪ್ರಿಯಾದಿ ವೃತ್ತಿ ಸಹಿತಂ ಸತ್ ಆನಂದಮಯ ಕೋಶ ಏತತ್ ಕೋಶ ಪಂಚಕಂ. ಇದು ಏನು ಅಂತ ಹೇಳಿದರೆ, ಒಳಗಡೆ 5ನೆಯ ಪದರ, ಹೊರಗಡೆದ್ದು ಅನ್ನಮಯ, ಆಮೇಲೆ 3 ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಸೂಕ್ಷ್ಮ ಶರೀರ ಆಯಿತು. ಈಗ ಒಳಗಡೆ ಇರುವಂಥದ್ದು ಆನಂದಮಯ ಕೋಶ ಅಥವಾ ಕಾರಣ ಶರೀರ. ಹಾಗಿಲ್ಲಿ ಏವಮೇವ ಕಾರಣ ಶರೀರ ಭೂತ, ಕಾರಣ ಶರೀರದಿಂದ ಬಂದಿರುವಂಥದ್ದು ಆನಂದಮಯ ಕೋಶ. ಅವಿದ್ಯಾಸ್ಥ, ನಾವು ಕಾರಣ ಶರೀರವನ್ನು ನೋಡಿದೆವು. ಅವಿದ್ಯೆ ಎಲ್ಲಿಯವರೆಗೂ ಅಜ್ಞಾನ ಅವಿದ್ಯೆ ಅಂತ ಹೇಳೋದು ಇದೆಯೋ ಅಲ್ಲಿಯವರೆಗೂ ಕಾರಣ ಶರೀರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಇಲ್ಲಿ ಮಲಿನ ಸತ್ವಂ ಅಂತ ಹೇಳ್ತಿದ್ದಾರೆ. ಸತ್ವ, ರಜ, ತಮ, ಈ 3 ಗುಣಗಳ ಬಗ್ಗೆ ನಾವು ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ತಿಳಿದುಕೊಂಡಿದ್ದೇವೆ. ಇದರ ಬಗ್ಗೆ ಮತ್ತೆ ವರ್ಣನೆಯನ್ನು ಕೊಡ್ತಿದ್ದಾರೆ ಆದಿಶಂಕರಾಚಾರ್ಯರು ಕೊನೆಯದಾಗಿ. ಇದರಲ್ಲಿ ವಿವರಣೆಯನ್ನು ಕೊಡ್ತಾ ಇಲ್ಲ, ಮಲಿನ ಸತ್ವಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವೀಗ 3 ಗುಣಗಳಿವೆ ಅಂತ ನಮಗೆ ಗೊತ್ತಿದೆ. ಸತ್ವ ಯಾವುದಕ್ಕೆ? ಜ್ಞಾನಕ್ಕಾಗಿ ಸತ್ವ, ಜ್ಞಾನ ವೃದ್ಧಿಗಾಗಿ ಸತ್ವ. ರಜೋಗುಣ ಅಂತ ಹೇಳಿದರೆ ಕೆಲಸ ಮಾಡುವುದಕ್ಕಾಗಿ, ಚಟುವಟಿಕೆಗೆ ಬೇಕಾಗಿರುವಂಥದ್ದು ರಜೋಗುಣ. ಆಮೇಲೆ ತಮೋಗುಣ ಅಂತ ಹೇಳೋದು ನಮಗೆ ಬೇಕೇ ಬೇಕು. ನಾವು ಅಂದ್ಕೊಳ್ತೀವಿ ಬರೇ ಸತ್ವ ಬೇಕಲ್ವಾ? ಅಯ್ಯೋ, ಬರೇ ಸತ್ವ ಅಲ್ಲ, ತಮೋಗುಣ ಬೇಕೇ ಬೇಕು. ತಮೋಗುಣ ಇಲ್ಲ ಅಂತಾದರೆ ನಿದ್ದೆ ಬರೋದಿಲ್ಲ. ನಮಗೆ ವಿಶ್ರಾಂತಿ, ವಿರಾಮ ಬೇಕೇ ಬೇಕು. ಮನಸ್ಸಿಗೂ ಬೇಕು, ದೇಹಕ್ಕೂ ಬೇಕು. ಹಾಗೆ ರಾತ್ರಿ ಆದಾಗೆ ತಮೋಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ. ಎಲ್ಲರಲ್ಲಿಯೂ 3 ಗುಣಗಳು ಇವೆ. ಅದು ಯಾವ ಪ್ರಪೋರ್ಷನಲ್ಲಿ ಇದೆ ಅಂತ ಬೇಕಾಗಿರೋದು. ಪ್ರತಿಯೊಂದು ಜೀವಿಯಲ್ಲಿಯೂ ಇದೆ. ಪ್ರತಿಯೊಂದು ವಸ್ತುವಲ್ಲಿಯೂ ಕೂಡ ಸತ್ವ, ರಜ 3, ತಮೋಗುಣ 3 ಕೂಡ ಇವೆ. ಇಲ್ಲೀಗ ಮಲಿನ ಸತ್ವಂ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಗಾಢ ನಿದ್ದೆಯಲ್ಲಿದ್ದಾಗ ನಮಗೆ ಚಟುವಟಿಕೆ ಏನಿರುತ್ತೆ? ಚಟುವಟಿಕೆ ಯಾವುದೂ ಇಲ್ಲ. ಅಂದರೆ ರಜೋಗುಣ 0 ಆಯಿತು. ಯಾವ ಕೆಲಸವೂ ಮಾಡೋದಿಲ್ಲ. ನಾವು ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿದ್ದೇವೆ. ರಜೋಗುಣ 0, ತಮೋಗುಣ ಜಾಸ್ತಿ ಇರೋದು ತಮೋಗುಣ. ಮಲಿನ ಸತ್ವಂ ಅಂತ ಹೇಳಿದರೆ ಸ್ವಲ್ಪ ಸತ್ವ ಇದೆ. ತಮೋಗುಣ ರಜೋಗುಣವನ್ನು ಕಂಪ್ಲೀಟ್ ನಾಶ ಮಾಡಿ ಹಾಕಿದೆ ಅಲ್ಲಿ ಆ ಸಮಯದಲ್ಲಿ. ಸತ್ವವನ್ನು ಕೂಡ ನಾಶ ಮಾಡಿದೆ, ಸ್ವಲ್ಪ ಉಳಿದಿದೆ. ಅದಕ್ಕೆ ಮಲಿನ ಸತ್ವ. ಮಲಿನ ಅಂದರೆ ಏನು? ಪರಿಶುದ್ಧವಾದದ್ದು ಅಲ್ಲ, ನಿರ್ಮಲವಾದದ್ದು ಅಲ್ಲ, ಅಶುದ್ಧವಾದದ್ದು, ಅಶುದ್ಧವಾದ ಸತ್ವ ಅಂತ ಹೇಳಿದರೆ ತಮೋಗುಣದಿಂದ ಬೆರಕೆಯಾಗಿರುವಂತಹ ಸತ್ವಗುಣ. ಸತ್ವಗುಣ ಎಲ್ಲಿಂದ ಬಂತಲ್ಲಿ? ತಮೋಗುಣ ಅಂದರೆ ನಿದ್ದೆ ಅಂತ ಗೊತ್ತಾಯಿತು, ಜಡ. ಸತ್ವಗುಣ ಎಲ್ಲಿಂದ ಬಂತು? ನಮಗೆ ನಿದ್ದೆಯಿಂದ ಎದ್ದಾಗ ನನಗೆ ಏನು ಗೊತ್ತಾಗಲಿಲ್ಲ, ಒಳ್ಳೆ ಚಂದದ ನಿದ್ದೆ ಮಾರ್ಯಾರೆ, ನನಗೆ ಸ್ವಲ್ಪ ಜ್ಞಾನ ಇತ್ತ. ಯಾವಾಗ ಎದ್ದಾದ ಮೇಲೆ ಅದರ ಬಗ್ಗೆ ತಿಳುವಳಿಕೆ ಇದೆ ಅಂತ ಆದರೆ ಅಲ್ಲಿ ಸತ್ವಗುಣ ಇದೆ. ಸತ್ವಗುಣ ಅಂತ ಹೇಳಿದರೆ ತಿಳುವಳಿಕೆ, ರಜೋಗುಣ ಅಂದರೆ ಚಟುವಟಿಕೆ, ತಮೋಗುಣ ಅಂತ ಹೇಳಿದರೆ ಜಡ ಇದೆ. ಅದರ ಜೊತೆಯಲ್ಲಿ ನನಗೆ ಏನು ಗೊತ್ತಿಲ್ಲ ಅಂತ ಹೇಳುವ ಒಂದು ಜ್ಞಾನ ಬಂತ. ಹಾಗಾದರೆ ಅದು ಸತ್ವಗುಣ, ಆದರೆ ಅದು ಮಲಿನವಾದ ಸತ್ವ. ಹಾಗೆ ಆನಂದಮಯ ಕೋಶ ಅಂತ ಹೇಳಿದರೆ ಈ ಮಲಿನವಾದ ಸತ್ವ
ಅದರ ಜೊತೆ ಪ್ರಿಯಾದಿವೃತ್ತಿ ಸಹಿತ ಸತ್ತಾನಂದಮಯ ಕೋಶ. ಪ್ರಿಯ, ಆದಿ, ವೃತ್ತಿ ಅಂತ ಹೇಳ್ತಾರೆ ಇಲ್ಲಿ. ಅದರಲ್ಲಿ 3 ಥರದ ವೃತ್ತಿಗಳಿವೆ: ಪ್ರಿಯ, ಮೋದ, ಪ್ರಮೋದ. ಇದು 3ಕ್ಕೆ ವೃತ್ತಿಗಳು ಅಂತ ಹೆಸರು. ಸಂತೋಷದ ಬೇರೆ ಬೇರೆ ಸ್ಥಿತಿಗಳು. ನಾವಿವಾಗ ಇಂಗ್ಲೀಷಿನಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳೋದಿಲ್ವಾ? ಹಾಗೆ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಲ್ವಾ? ಅದೇ ಥರ ಪ್ರಿಯ, ಮೋದ, ಪ್ರಮೋದ, ಸಂತೋಷದ ನಾನಾ ಥರದ ಸ್ಥಿತಿಗಳು. ಉದಾಹರಣೆಗೆ ಹೇಳಬೇಕು ಅಂತ ಇದ್ರೆ, ನನಗೆ ಒಂದು ಸೀರೆ ಬೇಕು ಅಂತಾಯ್ತು. ನಾನು ಅಂಗಡಿಗೆ ಹೋದೆ, ಅಪ್ಪ ಅದೇ ಸೀರೆ ಕಣ್ಣಿಗೆ ಸಿಕ್ಕಿತು, ಎಂಥ ಸಂತೋಷ ಅವಾಗ, ಹೌದಾ ಅಲ್ವಾ? ಇದಕ್ಕೆ ಹೆಸರು ಪ್ರಿಯ. ಆಮೇಲೆ ಅದೇ ಸೀರೆಯನ್ನು ನಾನು ತೆಗೆದುಕೊಂಡು ಬಂದೆ, ದುಡ್ಡು ಕೊಟ್ಟು ತಕೊಂಡು ಬಂದೆ, ಈಗ ಅದು ನನ್ನದಾಯಿತು. ಆ ಸೀರೆ ಈಗ ನನ್ನದಾಯಿತು. ಇದಕ್ಕೆ ಹೆಸರು, ನಮಗೆ ಎಷ್ಟು ಖುಷಿಯಾಗ, ನನ್ನ ಸೀರೆ ಅಂತಲ್ವಾ? ಅದಕ್ಕೆ ಹೆಸರು ಮೋದ. ಪ್ರಮೋದ ಅಂತೇಳಿದ್ರೆ ಇನ್ನೂ ಅದಕ್ಕಿಂತ ಮೇಲಿನ ಸ್ಥಿತಿ. ಅದನ್ನು ನಾನು ಉಟ್ಟುಕೊಂಡಾಗ ಆದಂತಹ ಒಂದು ಸಂತೋಷ. ಅದರ ಜೊತೆ ಬೇರೆಯವರು ಜ್ಯೋತಿ ಭಾರಿ ಚೆನ್ನಾಗಿದೆ ನಿನ್ನ ಸೀರೆ ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ, ಎಷ್ಟು ಸಂತೋಷ. ಇದಕ್ಕೆ ಹೆಸರು ಪ್ರಮೋದ. ಪ್ರಿಯ, ಮೋದ, ಪ್ರಮೋದ, ನಾನಾ ಥರದ ಸಂತೋಷದ ಬೇರೆ ಬೇರೆ ಸ್ಥಿತಿಗಳು. ಪ್ರಿಯ, ಆದಿ ಅಂತ ಹೇಳಿದ್ದಾರೆ ಇಲ್ಲಿ ಶಂಕರಾಚಾರ್ಯರು, ಬೇರೆ ಯಾವುದು ಅಂತ ಹೇಳಿಲ್ಲ. ಅದನ್ನು ಪ್ರಿಯ, ಮೋದ, ಪ್ರಮೋದ ಅಂತ ತಿಳ್ಕೊಳ್ಬೇಕು. ಈ 3 ವೃತ್ತಿ ಸಹಿತ ಯಾವುದಿದೆಯೋ ಅದು ಆನಂದಮಯ ಕೋಶ. ನಮಗೆ ಗಾಢ ನಿದ್ದೆಯಲ್ಲಿದ್ದಾಗ ಖಂಡಿತವಾಗಿಯೂ ಸಂತೋಷದ ಅನುಭವ ಆಗಿರುತ್ತೆ. ಇದು ಆನಂದಮಯ ಕೋಶ. ಎಚ್ಚರದಲ್ಲಿದ್ದಾಗ ಸಂತೋಷ ಆಗಲ್ವಾ? ಆಗತ್ತೆ. ಆದರೆ ಗ್ಯಾರಂಟಿ ಏನಿದೆ? ಸಂತೋಷವೇ ಸಿಗತ್ತೆ ಅಂತೇಳಿ ಏನು ಗ್ಯಾರಂಟಿ ಇದೆ? ಎಚ್ಚರದಲ್ಲಿದ್ದಾಗ ಸಂತೋಷ ಇದ್ರೂ ಸ್ವಲ್ಪ ಹೊತ್ತಿರ್ಬೋದು, ಸ್ವಲ್ಪ ಆಮೇಲೆ ದುಃಖ. ಯಾರಿಗೋ ಒಬ್ಬರಿಗೆ 1 ಕೋಟಿ ಲಾಟ್ರಿ ಸಿಕ್ಕಿತು ಅಂತ ಭಾರಿ ಸಂತೋಷದಲ್ಲಿ ಸತ್ತೇ ಹೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ. ಹಾಗೆ ಸಂತೋಷ, ಅದರ ಜೊತೆ ದುಃಖವೂ ಇದ್ದೇ ಇರ್ಬೋದು. ಎಚ್ಚರದಲ್ಲಿದ್ದಾಗ ಸಂತೋಷವೇ ಸಿಗತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ನಿದ್ದೆಯಲ್ಲಿ ಸಂತೋಷವೂ ಇರ್ಬೋದು, ದುಃಖವೂ ಇರ್ಬೋದು. ಕಳ್ಳ ಬರ್ತಾನೆ, ಅಬ್ಬೋ ಎಷ್ಟು ಭಯ ಆಗ್ಬಿಡುತ್ತೆ ನಿದ್ದೆಯಲ್ಲಿ, ಕನಸಲ್ಲಿ. ಅದೇ ಗಾಢ ನಿದ್ದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಂತೋಷ. ಹಾಗಾಗಿ ನಾವು ಗಾಢ ನಿದ್ದೆಯಲ್ಲಿ ಒಂದು 5 ನಿಮಿಷ ಇದ್ದರೂ ಸಾಕು, ನಮ್ಮ ಮನಸ್ಸು ಮತ್ತೆ ನಮ್ಮ ದೇಹವು ಕೂಡ ಒಂಥರ ಫ್ರೆಶ್ ಆಗಿ ಬಿಡ್ತೇವೆ. ಯಾಕೆ? ಈ ಆನಂದಮಯ ಕೋಶದಲ್ಲಿ ಮುಳುಗಿ ಎದ್ದಾಗ ಈ ಥರದ ಅನುಭವ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಈ ಕೋಶಕ್ಕೆ ಹೆಸರು ಆನಂದಮಯ ಕೋಶ. ಈ ಕೋಶವನ್ನು ನಾವು ಎಚ್ಚರದಲ್ಲಿದ್ದಾಗಲೂ ಮುಳುಗಬಹುದು ಅದರಲ್ಲಿ. ಆದರೆ ಅದು ಗ್ಯಾರಂಟಿ ಏನಿಲ್ಲ. ಒಂದ್ಸಲ ಮುಳುಗ್ತೇವೆ, ಮತ್ತೆ ಹೊರಗಡೆ ಬಂದು ದುಃಖದಲ್ಲಿ ಮುಳುಗ್ತೇವೆ ನಾವು. ಕನಸಿನಲ್ಲಿಯೂ ಈ ಆನಂದಮಯ ಕೋಶದಲ್ಲಿ ಮುಳುಗಬಹುದು. ಆದರೆ ಖಂಡಿತವಾಗಿಯೂ ನಿದ್ದೆಯಲ್ಲಿದ್ದಾಗ, ಗಾಢ ನಿದ್ದೆಯಲ್ಲಿದ್ದಾಗ ಪ್ರತಿಯೊಂದು ಜೀವಿ ಕೂಡ ಈ ಆನಂದಮಯ ಕೋಶದಲ್ಲಿ ಮುಳುಗಿ ಮತ್ತೆ ಏಳುವಂಥದ್ದು. ಈ ಥರದ ಬೇರೆ ಬೇರೆ ಸಂತೋಷದ ಸ್ಥಿತಿ. ಇದಕ್ಕೆ ಹೆಸರು ಆನಂದಮಯ ಕೋಶ. ಏನು ಹೇಳ್ತಾರೆ ಅದರಲ್ಲಿ? ಈ 5 ಕೋಶಗಳಿಂದ ಭಿನ್ನವಾದದ್ದು ಆತ್ಮ. ಹಾಗಾದರೆ ಮುಂದೆ ಶರೀರತ್ರಯ ತಿಳ್ಕೊಂಡಾಯಿತು, ಅವಸ್ಥಾತ್ರಯ ತಿಳ್ಕೊಂಡಾಯಿತು, ಪಂಚಕೋಶಗಳು ಅಂದರೆ ಏನು ಅಂತ ತಿಳ್ಕೊಂಡಾಯಿತು. ಇನ್ನು ಉಳಿದಿರುವ ಒಂದು ಉತ್ತಮವಾದ ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಆತ್ಮ. ಹಾಗೆ ಬರುವ ವಾರ ಅದರ ಬಗ್ಗೆ ಸ್ವಲ್ಪ ನಾವು ಅದರ ಬಗ್ಗೆ ಜ್ಞಾನವನ್ನು ಸ್ವಲ್ಪ ಪಡೆದುಕೊಳ್ಳೋಣ. ಅದು ಒಂದೇ ಸಲ ಅರ್ಥ ಆಗದೇ ಇರ್ಬೋದು. ಅದಕ್ಕೋಸ್ಕರ ಮತ್ತೆ ಮತ್ತೆ ಅದರ ಬಗ್ಗೆ ನಾವು ವಿಚಾರವನ್ನು ಮನನ ಮಾಡ್ತಾ ಇರಬೇಕು. ಈ ಸೂಕ್ಷ್ಮ ಶರೀರದ ಬಗ್ಗೆ ಖಂಡಿತವಾಗಿಯೂ ಮನನ ಮಾಡ್ತಾ ಇರಬೇಕು. ಅದರ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ನನ್ನ ಸೂಕ್ಷ್ಮ ಶರೀರದೇ ನಾನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಏನನ್ನು ನಾನು ಇಟ್ಟುಕೊಳ್ಬೇಕು ಈ ಬ್ಯಾಗಲ್ಲಿ, ಇದರ ಬಗ್ಗೆ ನಾವು ಖಂಡಿತವಾಗಿಯೂ ಎಲ್ಲರೂ ಕೂಡ ಗಮನವನ್ನು ಹರಿಸಲೇಬೇಕು. ಅದರ ಜೊತೆ ನಾಮಸ್ಮರಣೆಯನ್ನು ಎಲ್ಲರೂ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಮಾಡ್ತಾ ಇರಬೇಕು. ಲೋಕ ಸಂಗ್ರಹ ಮೇವಾಪಿ, ನನ್ನಿಂದ ಸಮಾಜಕ್ಕೆ ಏನು ಸೇವೆ ಆಗತ್ತೋ ಅದನ್ನು ಕೊಡ್ತೇನೆ. ನನಗೆ ಯಾವ ವಿಚಾರದ ಬಗ್ಗೆಯೂ ಜ್ಞಾನ ಇಲ್ಲ, ಹಾಗಾಗಿ ನನಗೆ ಹೀಗೆ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ.
ನನಗೆ ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ, ಬೇರೆಯವರಿಗೆ ಹೆಚ್ಚು ಅಡಿಗೆ ಮಾಡಿ ಕೊಡಲಿಕ್ಕೆ ಬರೋದಿಲ್ಲ, ಪರವಾಗಿಲ್ಲ, ಯಾವುದು ಇಲ್ಲದೆ ಇದ್ದರೂ ನಾಮಸ್ಮರಣೆಯನ್ನು ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲ ಲೋಕದಲ್ಲಿರುವಂಥ ಎಲ್ಲರೂ ಕೂಡ ಸುಖವಾಗಿರಲಿ ಅಂತ ಹೇಳುವ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ನಾಮ ಜಪ ಅದ್ಭುತವಾದ ಒಂದು ಸೇವೆ. ನಾವೆಲ್ಲರೂ ಖಂಡಿತವಾಗಿಯೂ ಇದನ್ನು ಮಾಡ್ತಾ ಮಾಡ್ತಾ ಬೇರೆ ಥರದ ಸೇವೆಯನ್ನು ಮಾಡೋಕ್ಕಾಗತ್ತೆ ಅಂತ ಆದರೆ ಖಂಡಿತವಾಗಿಯೂ ಮಾಡಿ ನಮ್ಮ ಈ ಕೋಶಗಳು, ಪ್ರಾಣಗಳು ಎಲ್ಲವೂ ಕೂಡ ಉತ್ತಮವಾಗಿ ಕೆಲಸ ಮಾಡುವಂತೆ ಗಮನವನ್ನು ಖಂಡಿತವಾಗಿಯೂ ಎಲ್ಲರೂ ಹರಿಸಿ ಅದಕ್ಕೆ ಸರಿಯಾದ ದಾರಿಯಲ್ಲಿ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.